ಈಗಾಗಲೇ ಇರಾನ್ ಇಸ್ರೇಲ್ನ ಯುದ್ಧದ ಪರಿಣಾಮ ಎಲ್ಲರಿಗೂ ಕೂಡ ತಟ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನಷ್ಟದಲ್ಲಿರುವಂಥದ್ದು. ಗ್ಯಾಸ್ ಪೂರೈಕೆಯಲ್ಲಿ ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ವ್ಯತ್ಯಯವಾಗಿದೆ. ಸೊ ಹೀಗಾಗಿ ಒಂದು ಕಡೆ ಸೌದೆ ಒಲೆ ಬಳಕೆ ಮಾಡ್ತಾರೆ, ಹಾಗೆಯೇ ಬಹುತೇಕ ಹೋಟೆಲ್ಗಳನ್ನು ಮುಚ್ಚಿರುವಂಥದ್ದು, ಹಾಗೆಯೇ ಗ್ರಾಹಕರಿಗೆ ಬರೆ ಅಂತಲೇ ಹೇಳ್ಬೋದು. ಹೋಟೆಲ್ಗಳ ತಿಂಡಿಯ ಬೆಲೆ ಏರಿಕೆ ಆಗಿರುವಂಥದ್ದು. ಆದರೆ ಇಲ್ಲೊಂದು ಕಂಪನಿ ಇಂಡಕ್ಷನ್ ಸ್ಟವ್ ಅನ್ನು ಅಂದರೆ ಅಡುಗೆಯನ್ನು ಕೂಡ ಮಾಡೋದಕ್ಕೆ ಈಸಿಯಾಗಿ ಮಾಡೋದಕ್ಕೆ ಒಂದು ಕಂಪನಿ ಬಹುತೇಕವಾದಂತಹ ಸಾಂಬಾರ್ ತಯಾರಿ ಆಗಿರ್ಬೋದು, ಇಡ್ಲಿ ತಯಾರಿ ಆಗಿರ್ಬೋದು, ಸ್ವೀಟ್ ತಯಾರಿ ಮಾಡೋದು, ಸೊ ಇದಕ್ಕೆ ಬೇಕಾದಂತಹ ಸ್ಟವ್ಗಳನ್ನು ರೆಡಿ ಮಾಡ್ತಾ ಇರುವಂಥದ್ದು ಲಾರ್ಮನ್ಸ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟೆಡ್ ಲಿಮಿಟೆಡ್. ಸೊ ಇಲ್ಲಿ ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ಗಳಿದೆ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಅಂದರೆ ಈ ಕಂಪನಿ ಈಗಾಗಲೇ ಚೀನಾ ಮೇಡ್ ಅಂತ ಹೇಳ್ತಾರೆ, ಆದರೆ ಅರ್ಧಕ್ಕೆ ಕೈ ಕೊಡುವಂಥದ್ದು, ಬ್ಲಾಸ್ಟ್ ಆಗುವಂಥದ್ದು ಬಹುತೇಕ ಎಕ್ಸಾಂಪಲ್ಗಳನ್ನು ನಾವು ಕೇಳಿದ್ದೀವಿ. ಆದರೆ ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಕಂಪನಿ ನಮ್ಮ ಹೋಟೆಲ್ ನಡೆಸುವಂತಹ ಉದ್ದಿಮೆದಾರರಾಗಿರ್ಬೋದು, ಬೇರೆ ಬೇರೆ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋರಿಗೆ ಇದೊಂದು ಕಂಪನಿ ಬಹುತೇಕ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸದ್ಯ ಯಾವ ರೀತಿ ಇಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನು ತಯಾರಿ ಮಾಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ನೋಡ್ತಾ ಇರ್ಬೋದು, ನಾನು ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ಈ ಕಂಪನಿಯ ಡೈರೆಕ್ಟರ್ ಡಾಕ್ಟರ್ ಚಂದ್ರಮೌಳಿ ಅವ್ರು ನಮ್ಮ ಜೊತೆ ಇದ್ದಾರೆ. ಸದ್ಯ ಈ ಕಂಪನಿ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಈ ಕಂಪನಿ ನಮ್ಮ ಹೋಟೆಲ್ ಉದ್ದಿಮೆದಾರರಾಗಿರ್ಬೋದು, ಬಿಸ್ನೆಸ್ ಪರ್ಸನ್ಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಿಜಕ್ಕೂ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದರೆ ನಾವು ಸದ್ಯ ಲಾಕ್ಡೌನ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಕಡೆ ಆತಂಕದಲ್ಲಿದ್ದೀವಿ. ಹಾಗೆಯೇ ಹೋಟೆಲ್ ಉದ್ಯಮ ಅನ್ನೋದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ಎಲ್ಲೋ ಒಂದು ಕಡೆ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ಯಾರಿಗೂ ಕೂಡ ಇಮ್ಯಾಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ ಈಗಾಗಲೇ ನಾವು ಹೋಟೆಲ್ ಉದ್ಯಮವನ್ನು ನಿಲ್ಲಿಸಬಾರ್ದು. ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ನಾವೆಲ್ಲ ರೀತಿಯಾದಂತಹ ಗ್ಯಾಸ್ನ ಪೂರೈಕೆ ಮಾಡ್ತೀವಿ ಅಂತ. ಆದರೆ ನೀವು ಮಾಡ್ತಾ ಇರುವಂತಹ ಇಂಡಸ್ಟ್ರಿ ನೋಡುವಾಗ ಯಾಕೆ ಎಲ್ಲ ಉದ್ಯಮ, ಯಾಕಂದರೆ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಯಾಕೆ ನಿಮ್ಗೆ ಇದನ್ನ ಉತ್ತೇಜನವಾಗಿ ಎಲ್ಲರಿಗೆ ಸಪೋರ್ಟ್ ಮಾಡೋ ರೀತಿ ಕೊಡಬಾರ್ದಂತ ಈ ಕಂಪನಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಾಗೇನೆ ನಮ್ಮ ಹೋಟೆಲ್ ಉದ್ಯಮಕ್ಕೆ ಹಾಗೇನೆ ಬೇರೆ ಬೇರೆ ಉದ್ಯಮಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ಏನ್ ಹೇಳ್ತೀರಾ ಸರ್? ನಮಸ್ಕಾರ, ನಾನು ಚಂದ್ರಮೌಳಿ, ಲಾರ್ಮನ್ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಕಂಪನಿ ಹೆಸರು. ನಾವು 2012ರಲ್ಲಿ ಮೊದಲನೇ ಬಾರಿಗೆ ಈ ಸ್ಟವ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇಂಡಕ್ಷನ್ ಕುಕ್ಕಿಂಗ್ ಎಕ್ವಿಪ್ಮೆಂಟ್ಸ್. ಇದು ಅಡ್ವಾಂಟೇಜ್ ಏನು ಅಂದರೆ, ನಿಮಗೆ ಬೆಂಕಿ ಇಲ್ದಿರೋ ಅಡುಗೆ ಮನೆ ಅಂತ ಹೇಳ್ತೀವಿ, ಆದರೆ ಇದರಲ್ಲಿ ಬೆಂಕಿ ಇಡೋ ಅವಶ್ಯಕತೆನೇ ಇಲ್ಲ. ಆದರೆ ನಮಗೆ ಎಲೆಕ್ಟ್ರಿಸಿಟಿ ಬೇಕಿರುತ್ತೆ. ಇವಾಗ LPGಗೆ ಕಂಪೇರ್ ಮಾಡಿದರೆ ಇದು ಆಲ್ಮೋಸ್ಟ್ 60% ರನ್ನಿಂಗ್ ಕಾಸ್ಟ್ ಕಮ್ಮಿ ಇರುತ್ತೆ. ಬೆಂಕಿ ಇಲ್ದಿದ್ದ ಕಾರಣ ಅಲ್ಲಿ ಯಾವುದೇ ಥರದ ಟಾಕ್ಸಿಕ್ ಗ್ಯಾಸಸ್ ಇರಲ್ಲ, ಅಲ್ಲಿ ಕೆಲಸ ಮಾಡೋರಿಗೆ ವಾತಾವರಣ ಚೆನ್ನಾಗಿರುತ್ತೆ, ಆಮೇಲೆ ಯಾವುದೇ ಅನಾಹುತ ಆಗೋ ಚಾನ್ಸಸ್ ಇಲ್ಲ. ಸರ್, ಈಗ ನೀವು ಹೇಳಿದ್ರಿ ಈಗ ನಾವು ಎಷ್ಟೋ ಎಕ್ವಿಪ್ಮೆಂಟ್ಸ್ಗಳನ್ನು ನೋಡ್ತೀವಿ, ಬಹಳಷ್ಟು ಮೊಬೈಲಿಂದ ಹಿಡಿದು ಎಲ್ಲ ಕೂಡ ಚೀನಾದಿಂದ ತಯಾರಿಯಾಗಿರುವಂಥದ್ದು. ಬಟ್ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ನಮ್ಮ ಸರ್ಕಾರ ಇನ್ನೂ ಗುರುತಿಸ್ತಾ ಇಲ್ಲ, ಯಾಕೆ ಪ್ರೋತ್ಸಾಹ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಯಾಕಂದ್ರೆ ಭಾರತದಲ್ಲೇ ಮೊದಲ ಬಾರಿಗೆ ಇಂಡಕ್ಷನ್ ಸ್ಟವ್, ಅದು ಕೂಡ ಕರೆಂಟ್ ಮುಖಾಂತರ ನೀವು ಇದು ಮಾಡ್ತಾ ಇದ್ದೀರಾ. ಸೊ ಹೋಟೆಲ್ ಆಗಿರ್ಬೋದು, ಬೇರೆ ಉದ್ಯಮಕ್ಕೆ ಬಹಳಷ್ಟು ಯಾಕಂದ್ರೆ ಪ್ರಧಾನಿ ಮೋದಿ ಹೇಳ್ತಾರೆ ಉದ್ಯಮವನ್ನ ಪ್ರೋತ್ಸಾಹಿಸಿ ಅಂತ, ಒಂದ್ ಕಡೆ GST ಬರೆ ಹಾಕ್ತಾರೆ. ಏನ್ ಹೇಳ್ತೀರಾ ಸರ್? ಇಲ್ಲ, ನಮಗೆ ರೆಕಗ್ನಿಷನ್ ಇನ್ಮೇಲೆ ನಿಮ್ಮಂಥ ಮೀಡಿಯಾ ಅವರಿಂದ ಡೆಫಿನೆಟ್ ಆಗಿ ಸಿಕ್ಕತ್ತೆ ಅನಿಸ್ತಾ ಇದೆ. ಇವಾಗ ಸುಮಾರು ಜನ ಆಗಲೇ ಇದ್ರ ಕಡೆ ಹೋಲಿಕೆ ಬಂದಿದ್ದಾರೆ. ಈಗಿರೋ ವೆಸ್ಟ್ ಏಷ್ಯಾ ಕ್ರೈಸಿಸಿಂದ ಇವಾಗ ಇಂಡಕ್ಷನ್ ಒಂದು ಆಲ್ಟರ್ನೇಟ್ ಅಂತ ಆಗುತ್ತೆ. ಅಡ್ವಾಂಟೇಜ್ ಏನು ಅಂದರೆ, ನಾವು ಇವಾಗ ಗ್ಯಾಸ್ ಅಥವಾ LPGಗಾಗಿ ನಾವು ಬೇರೆ ದೇಶದ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾವು ಫಾರಿನ್ ಎಕ್ಸ್ಚೇಂಜ್ ಕೊಟ್ಟು ತರಬೇಕಾಗಿದೆ. ಆದರೆ ಈ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ಸು ಎಲೆಕ್ಟ್ರಿಸಿಟಿಯಿಂದ ರನ್ ಆಗೋದ್ರಿಂದ ಈವನ್ ಸೋಲಾರ್ PV ಯೂಸ್ ಮಾಡ್ಕೊಂಡು ಅದರಿಂದನೂ ಯೂಸ್ ಮಾಡ್ಕೊಳಕ್ಕಾಗತ್ತೆ. ಸೋಲಾರ್ ಪವರಿಂದ ರನ್ ಆದರೆ ನಿಮಗೆ ಎನರ್ಜಿ ಕಾಸ್ಟ್ 0 ಆಗ್ಬಿಡುತ್ತೆ. ಈಗಾಗಲೇ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ ಸೋಲಾರು, ವಿಂಡ್ ಪವರ್ ಅಂಡ್ ಅದರ್ ಸೋರ್ಸಸ್ನಲ್ಲಿ ನಾವು 51% ಗಿಂತ ಹೆಚ್ಚು ನಾವೇ ಉತ್ಪಾದನೆ ಮಾಡೋದ್ರಿಂದ ಡೆಫಿನೆಟ್ ಆಗಿ ಇದೊಂದು ರೈಟ್ ಟೈಮ್ ಫಾರ್ ಅಸ್ ಟು ಮೂವ್ ಟುವರ್ಡ್ಸ್ ಬೆಟರ್ಮೆಂಟ್ ಆಫ್ ಟೆಕ್ನಾಲಜಿ. ಸೊ ಲಾರ್ಮನ್ ಎಕ್ವಿಪ್ಮೆಂಟ್ಸ್ ಕಿಚನ್ ಏನಿದೆ, ಸೊ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ಉತ್ಪತ್ತಿ ಮಾಡ್ತೀರಾ? ಸೊ ಇದು ಎಷ್ಟು ಉದ್ದಿಮೆಗಳಿಗೆ ಈಗಾಗಲೇ ರವಾನೆ ಮಾಡಿದ್ದೀರಾ, ತೋರಿಸ್ಕೋಬಹುದಾ ಸರ್ ನಮಗೆ? ಇವಾಗ ನಾವು ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಎಲ್ಲ ಹೋಟೆಲ್ಸ್ಗೂ ಆಗುತ್ತೆ, ಎಲ್ಲ ಹೋಟೆಲ್ಸಲ್ಲೂ ಬಳಸೋಕ್ಕೆ ಎಲ್ಲ ಥರದ ಅಡುಗೆ ಮಾಡೋಕ್ಕೂ ನಾವು ಸಿಸ್ಟಮ್ಸ್ ಮಾಡಿದ್ದೀವಿ. ಅದೇ ಥರ ಫ್ಯಾಕ್ಟ್ರೀಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸಲ್ಲಿ, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸು, PGಸು, ಚೌಲ್ಟ್ರೀಸು, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಲ್ಲಿ ಫುಡ್ ಪ್ರೊವೈಡ್ ಮಾಡ್ತಾರೋ ಅಲ್ಲಿ ನಾವು ಇರ್ಬೋದು. ಇನ್ನು
ಎಲ್ಲೆಲ್ಲಿ LPG ಬಳಸ್ತಾರೋ ಅಲ್ಲೆಲ್ಲ LPG ನ ತೆಗೆದಿಟ್ಬಿಟ್ಟು ಇಂಡಕ್ಷನ್ ಮೊರೆ ಹೋಗೋದು. ಈಗ ಜಸ್ಟ್ ಕರೆಂಟ್ ಒಂದಿರಬೇಕಾಗಿರೋದು ಅಷ್ಟೇ ಬೇಕಾಗಿರೋದು. ಓಕೆ ಸರ್, ಈಗ ಗ್ಯಾಸ್ ಅನ್ನೋದು ನಿಮಗೆ ಗೊತ್ತು, ಒಂದು ಸಿಲಿಂಡರ್ 5,000ಕ್ಕೂ ಸೇಲ್ ಆಗ್ತಾ ಇದೆ. ಸೊ ನಿಮ್ಮ ಎಕ್ವಿಪ್ಮೆಂಟ್ಸ್ ಎಷ್ಟರಿಂದ ಎಷ್ಟು ಲಾಭ ಕೊಡುತ್ತೆ ಸರ್? ಇವಾಗ ಗ್ಯಾಸ್ LPG ಕಂಪೇರ್ ಮಾಡಿದ್ರೆ ಹೆಚ್ಚು ಕಮ್ಮಿ 60% ಸೇವಿಂಗ್ಸ್ ಇರುತ್ತೆ. ಅಂದರೆ ಒಬ್ಬರು 100 ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಗ್ಯಾಸ್ಗೆ ಅಂದರೆ ನಮ್ಮದ್ರಲ್ಲಿ 40 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅದರಿಂದ ಇನ್ನೊಂದು ನಾವು ಬೇರೆ ಕಡೆ ಡಿಪೆಂಡೆಂಟ್ ಇಲ್ಲ. ಈಗಾಗಲೇ ಒಳ್ಳೆ ಪಾಠ ಕಲಿಸ್ಬಿಟ್ಟಿದೆ ಈ ಪರ್ಟಿಕ್ಯುಲರ್ ವೆಸ್ಟ್ ಏಷ್ಯಾ ಕ್ರೈಸಿಸ್ಸು. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಇವಾಗ ಇದಕ್ಕೆ ನಾವು ಏನಾದರೂ ಅಳವಡಿಸ್ಕೊಂಡ್ರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ಆಮೇಲೆ ನಾವೇ 2012ರಲ್ಲಿ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಕಮರ್ಷಿಯಲ್ ಇಂಡಕ್ಷನ್ಸ್ ಅಂತ ತೊಗೊಂಬಂದ್ವಿ. ಆವಾಗಲೇ ವಿ ಎಕ್ಸ್ಪೆಕ್ಟೆಡ್. ನಾನೊಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಹಾರ್ಡ್ ಕೋರ್ ಫ್ಯಾನು. ಸೊ ಅವ್ರು ಆವಾಗಲೇ ಹೇಳಿದರು ಎನರ್ಜಿ ಇಂಡಿಪೆಂಡೆನ್ಸ್ ಇಂಡಿಯಾ 2022 ಅಂದ್ಕೊಂಡು. ಸೊ ಅದರಿಂದ ಆ ಕಾಲದಿಂದನೇ ಅನ್ಕೊಂಡ್ಬಂದ್ವಿ ಈ ಥರದ್ದು ಏನಾದರೂ ಒಂದು ಮಾಡಿದ್ರೆ ಫ್ಯೂಚರ್ನಲ್ಲಿ ಎಲ್ಲೋ ಒಂದು ಟೈಮ್ ನಮಗೆ ಡೆಫಿನೆಟ್ ಆಗಿ ಬೆನಿಫಿಟ್ ಆಗುತ್ತೆ. ನಿಮ್ಮ ಕನಸು ಏನದೀಗ ಯಾರು ಅಂದರೆ ಸರ್, ಎಲ್ಲರೂ ಕೂಡ ಒಂದೊಂದು ಕನಸನ್ನು ಇಟ್ಕೊಂಡಿರ್ತಾರೆ. ಸೊ ಇದೇ ಮಾಡ್ಬೇಕಂತ ನಿಮ್ಮ ಕನಸು ಏನಿತ್ತಾ? ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಯಾರಾದರೂ ಸಪೋರ್ಟ್ ಬಹಳಷ್ಟು ಇರುತ್ತೆ ಫ್ಯಾಮಿಲಿ ಅವ್ರದ್ದು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ ಇದನ್ನ ಕಂಪ್ಲೀಟ್ R&D ಮಾಡಿ ನಾನು 5 ವರ್ಷ ಶ್ರಮ ಪಟ್ಟು ಮಾಡ್ತಿರ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಡೇ ನನಗೆ ಇದು ತುಂಬ ಬೇಸತ್ತೋಯ್ತು, ಆಗ್ತಾ ಇಲ್ಲ ಅಂತ ಕಾಣಿಸಿ ನಾನು ಹೇಳಿದೆ ನನ್ನ ಅರ್ಧಾಗಿಂಗೆ, ಇಲ್ಲಮ್ಮ ಇನ್ನು ನಂಗೆ ಆಗ್ತಾ ಇಲ್ಲ ಬಿಟ್ಬಿಡ್ತೀನಿ ಅಂತ. ಬಟ್ ಆವತ್ತು ಅವಳು ಹೇಳಿದ್ಲು, ನೀ ಇದನ್ನು ಕಂಟಿನ್ಯೂ ಮಾಡು, ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಅಂದ್ಕೊಂಡು. ಇವತ್ತು ಈ ಸಕ್ಸಸ್ಗೆ ನನ್ನ ಹೆಂಡತಿನ ಕಾರಣ. ಸೊ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮೆನ್ ದರ್ ಇಸ್ ಅ ವುಮನ್ ಅನ್ನೋದು ಅದು ನಿಜಾನೇ. ಮತ್ತೆ ಯಾರೆಲ್ಲ ಸಪೋರ್ಟಿವ್ ಇದ್ದಾರೆ ಸರ್? ಯಾಕಂದ್ರೆ ನಿಮ್ಮ ವೈಫ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಯಾಕಂದ್ರೆ ಬಿಸ್ನೆಸ್ ಅನ್ನೋದು ಒಮ್ಮೆ ಮೇಲೋಗುತ್ತೆ, ಒಮ್ಮೆ ಕೆಳಗೆ ಬರುತ್ತೆ. ಸೊ ನಿಮ್ಮ ವೈಫ್ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ? ಹಾಗೇನೆ ನಿಮ್ಮ ಮಕ್ಕಳ ಸಪೋರ್ಟ್ ಹೇಗಿದೆ ಸರ್? ನನ್ನ ವೈಫ್ ಅಂದ್ಬಿಟ್ಟು ಇಲ್ಲಿ ಪರ್ಚೇಸು ಆಮೇಲೆ ಫೈನಾನ್ಸ್ ಅವರೇ ಹ್ಯಾಂಡಲ್ ಮಾಡ್ತಾರೆ. ಸೊ ನಾವು ಬಿಸ್ನೆಸ್ ಅಂದರೆ ನಿಮಗೆ ಗೊತ್ತು ಏರುಪೇರು ಇದ್ದಿದ್ದೆ. ಸೊ ಎಲ್ಲ ದಾಟ್ಕೊಂಡು ಈ ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದ್ವಿ. ಈಗ ಒಂದು ವರ್ಷದಿಂದ ನನ್ನ ಮಗನೂ ಎಜುಕೇಷನ್ ಮುಗಿಸ್ಕೊಂಡು ನನ್ನ ಜೊತೆ ಜಾಯ್ನ್ ಆಗಿದ್ದಾನೆ. ನನ್ನ ಮಗಳು ಅಳಿಯಾನು ನಮ್ಮ ಜೊತೆ ಬಿಸ್ನೆಸ್ ಅಲ್ಲಿದ್ದಾರೆ. ಸೊ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಅ ಫ್ಯಾಮಿಲಿ ಬಿಸ್ನೆಸ್ ಅಂತ. ನಾವು ಮನೆಯಲ್ಲಿ ಒಟ್ಟು ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ವೋ, ಆಫೀಸಲ್ಲಿ ಕೂತ್ಕೊಂಡು ಡೈಲಿ ಒಟ್ಟಿಗೆ ಊಟ ಮಾಡೋದು. ಎಸ್ ಸರ್, ಈಗ ನೀವು ಫ್ಯಾಮಿಲಿ ಬಗ್ಗೆ ಹೇಳ್ತಾ ಹೋದರೆ ನಿಮ್ಮ ಇಂಡಸ್ಟ್ರಿ ವಿಚಾರಕ್ಕೆ ಬರುವ. ನೀವು ಈಗಾಗಲೇ ಹೇಳಿದರೆ ಹೋಟೆಲ್ ಉದ್ಯಮಕ್ಕೆ ನಿಮ್ಮಿಂದ ಬಹಳಷ್ಟು ಜನಕ್ಕೆ ಸ್ಟವ್ಗಳನ್ನು ಕಳಿಸಿದ್ದೀರಾ. ಪ್ರತಿಷ್ಠಿತ ಹೋಟೆಲ್ನ ಮಾಲೀಕರು ಬಂದು ಖರೀದಿ ಮಾಡಿದ್ದಾರೆ. ಯಾವೆಲ್ಲ ಎಕ್ವಿಪ್ಮೆಂಟ್ಸ್ಗಳಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ? ಇವಾಗ ನಮ್ಮ ಹತ್ರ ಕಂಪ್ಲೀಟ್ ಕಿಚನ್ಗೆ ನಾವು LPG ಇಲ್ಲದೆ ಕಿಚನ್ ನಡೆಸೋ ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೀವಿ. ಎಕ್ವಿಪ್ಮೆಂಟ್ಸ್ ಎಲ್ಲ ಇವಾಗ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ, ನೀವು ನೋಡ್ಬೋದು. ಇದು ನನ್ನ ಫ್ಯಾಕ್ಟ್ರಿ ಇಲ್ಲೇ ಕಂಪ್ಲೀಟ್ ನಾವು ಅಸೆಂಬ್ಲಿಯಿಂದ ಹಿಡ್ಕೊಂಡು ಎಲ್ಲ ಕಂಪ್ಲೀಟ್ ಫ್ಯಾಬ್ರಿಕೇಶನ್ ನಾವು ಇಲ್ಲೇ ಮಾಡ್ತೀವಿ. ಅದರಿಂದ ಯಾವುದು ನಾವು ಇಂಪೋರ್ಟ್ ಮಾಡಿ ತರಕ್ಕೆ ಹೋಗಲ್ಲ. ಇವಾಗ ಇದೆಲ್ಲ ನೋಡಿದ್ರೆ ಒಂದು ಇಂಡಕ್ಷನ್ ಕಾಯಿಲ್ ಅಂತ ಏನ್ ಹೇಳ್ತೀವಿ, ಇಂಡಕ್ಷನ್ ಒಳಗೆ ಬರೋ ಕಾಯಿಲ್. ಇದು ಒಂದೊಂದು ಸೈಜ್ ನಲ್ಲಿ ಇರುತ್ತೆ. ಅಂದ್ರೆ ಈಗ ನಾವು ಮನೆಯಲ್ಲಿ ಚಿಕ್ಕದಾಗಿ ಇಟ್ಕೊಂಡಿರ್ತೀವಲ್ಲ, ಇದು ದೊಡ್ಡ ಸೈಜ್ ಹೋಟೆಲ್ಗಳಿಗೆ. ಓಕೆ, ಯಾವೆಲ್ಲ ಫುಡ್ ಗಳನ್ನ ಪ್ರಿಪೇರ್ ಮಾಡಬಹುದು? ಇದೆಲ್ಲ ದೋಸೆ ಹೆಂಚಿಗೆ ಅಂತ ಮಾಡಿರ್ತೀವಿ. ಇದೆಲ್ಲ ನಾವು ಬಂದ್ಬಿಟ್ಟು ಪಾತ್ರೆ ಇಟ್ಕೊಂಡು ಅಡುಗೆ ಮಾಡುವಂತ ಹೆಂಚಿಗೆ. ಅದು ಎಕ್ವಿಪ್ಮೆಂಟ್ಸ್ ಎಲ್ಲ ತೋರಿಸ್ಕೊಂಡ್ ಬರ್ತೀವಿ ನಿಮಗೆ. ಸೊ ಇದು ಕೂಡ ನಾವು ಬಂದ್ಬಿಟ್ಟು ಡಿಸೈನ್ ಇಂದ ಹಿಡ್ಕೊಂಡು ಎಲ್ಲ ನಾವೇ ಮಾಡಿರೋದು. ಸೊ ಪ್ರತಿಯೊಂದಕ್ಕೂ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಡಿರೈವ್ ಮಾಡಿ. ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಈ ಎಕ್ವಿಪ್ಮೆಂಟ್ಸ್ ಮುಂದ್ಗಡೆ 3 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಹೌದು ಮೇಡಮ್, ನಮ್ಮ ಹೆಣ್ಮಕ್ಳು ಕಮ್ಮಿ ಇಲ್ಲ ಅನ್ನೋದನ್ನ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಆಲ್ಮೋಸ್ಟ್ 35% ಹೆಣ್ಮಕ್ಳು ಇದ್ದಾರೆ. ಆಮೇಲೆ ಎಲ್ಲ ಕೆಲಸ ಕೀ ರೋಲ್ನೆಲ್ಲ ಅವರೇ ಇರ್ತಾರೆ. ಆಮೇಲೆ ಇವರು ನಮ್ಮ ಕಾಯಿಲ್ ವೈಂಡಿಂಗ್ ಮಾಡೋದು ಇವರೇ. ಸುಮಾರು 6 ವರ್ಷ ಆಯ್ತಲ್ಲ. ಹಾಂ, ಇವರು ನಮ್ಮ ಜೊತೆ ಇದ್ದಾರೆ. ಅಲ್ಲಿಂದ ಕಾಯಿಲ್ ವೈಂಡಿಂಗ್ ಕಂಪ್ಲೀಟ್ ಕೇರ್ ಇವರೇ ತಗೊಳ್ತಾರೆ, ಕಂಪ್ಲೀಟ್ ಆಗಿ ಇವರೇ ಮಾಡ್ತಾರೆ. ಸೊ ನಿಮಗೆ ಪುರುಷರು ಮಾತ್ರ ಬೇಕಂತೇನಿಲ್ಲ, ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಲಾರ್ಮನ್ ಕಂಪನಿ ಭಾರತದಲ್ಲೇ ಮೊದಲ ಅಂತ ಹೇಳಿದಾಗ ನಮಗೂ ನಿಜಕ್ಕೂ ಹೆಮ್ಮೆ ಆಯಿತು. ಅದರಲ್ಲೂ ಕೂಡ ಹೆಣ್ಮಕ್ಳು ಅಂದ್ರೆ ನೀವು ಹೇಳಿದ್ರೆ 35% ಅಂದ್ರೆ ಹೆಣ್ಮಕ್ಳು ಈ ಸಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಸರ್. ಹೇಳಿ ಸರ್. ಇಲ್ಲ, ಅಸೆಂಬ್ಲಿ ಸೆಕ್ಷನ್ ಅಲ್ಲಿ ಇವ್ರು ಚೈತ್ರ ಅಂತ ಇರ್ತಾರೆ. ಇದನ್ನೆಲ್ಲ ಅಸೆಂಬ್ಲಿ ಮಾಡಿ ಇದನ್ನ ಚೆಕ್ ಮಾಡೋದು ಇವರೇ. ಸೊ ಪ್ರತಿಯೊಂದು ಎಕ್ವಿಪ್ಮೆಂಟ್ ರೆಡಿ ಆದ್ಮೇಲೆ ಅದನ್ನ ಅಸೆಂಬ್ಲಿ ಮಾಡಿ ಫಿಕ್ಸ್ ಮಾಡಿ ಅದನ್ನ ಟೆಸ್ಟ್ ಮಾಡಿ ಅದಾದ್ಮೇಲೆ ಪ್ಯಾಕಿಂಗ್ ಹೋಗೋದು, ಫೈನಲ್ ಇನ್ಸ್ಪೆಕ್ಷನ್ ಇವರೇ ಮಾಡೋದು. ಇವರು ಹೆಚ್ಚು ಕಮ್ಮಿ 10 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಏನೆಲ್ಲ ಮಿಷನ್ ಇದು ಮಾಡ್ತಾರೆ? ಇದರಲ್ಲಿ ಇವಾಗ ಬಲ್ಕ್ ಕುಕಿಂಗ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಫಿನಿಶ್ ಆದ್ಮೇಲೆ ಪಾತ್ರೆ ಇಟ್ಬಿಟ್ಟು ಅಡಿಗೆ ಮಾಡ್ಕೋಬಹುದು. ಆ ಎಕ್ವಿಪ್ಮೆಂಟ್ ಫಿನಿಶ್ ಆಗಿರೋದು ಆ ಕಡೆ ಇದೆ. ಸೊ ಒಂದು ಮಿಷಿನ್ಗೆ ಎಷ್ಟು ಖರ್ಚು ತಗೊಳುತ್ತೆ ಸರ್? ಯಾಕಂದ್ರೆ ನಾವು ಇದನ್ನ ನೋಡ್ತೀವಿ ಪೂರ್ತಿಯಾಗಿ ನೀವೇ ತಯಾರಿ ಮಾಡೋದು. ಒಂದೊಂದು ಮಿಷಿನ್ ರೆಡಿ ಮಾಡೋದಕ್ಕೆ ಎಷ್ಟಾಗುತ್ತೆ? ಡಿಪೆಂಡ್ಸ್ ಮೇಡಮ್, ಸೈಜಸ್ ಮೇಲೆ ಹೋಗುತ್ತೆ. ಮಾತ್ರ ಸಣ್ಣ ಮಿಷಿನ್ ಇಂದ ಇರೋದು ದೊಡ್ಡ ಮಿಷಿನ್. ಈ ಪರ್ಟಿಕ್ಯುಲರ್ ಮಿಷಿನ್ ನಾವು ಬಲ್ಕ್ ಕುಕಿಂಗ್ ಅಂತ ಹೇಳ್ತೀವಿ. ಇದನ್ನ ವೆರಿ ಕ್ಲೋಸ್ ಟು ಒಂದು 40,000 ಪ್ಲಸ್ಗೆ ಕೊಡ್ತೀವಿ. ಸರ್, ಒಂದೊಂದು ವಿಚಾರಗಳನ್ನ ಹೇಳ್ತಾ ಇದ್ರಿ, ಬಹಳಷ್ಟು ಅದ್ಭುತವಾಗಿದೆ. ಈ ಮಿಷಿನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಸರತಿ ಸಾಲಲ್ಲಿದೆ, ಇದ್ರ ಬಗ್ಗೆ ಏನ್ ವಿಶೇಷತೆ ಸರ್? ಇದನ್ನ ಬಂದ್ಬಿಟ್ಟು ದೋಸಾ ತವಾ ಪ್ಲಸ್ ಕಡೆ ಅಂತ ಹೇಳ್ತೀವಿ. ಇದರಲ್ಲಿ ನೀವು
ಪೂರಿ ಬಟೂರ ಹಪ್ಳ ವಡೆ ಬಜ್ಜಿ ಇಂಥವೆಲ್ಲ ಕರ್ಕೊಳಕಾಗುತ್ತೆ. ಇದ್ರಲ್ಲಿ ಸಿಂಗಲ್ ದೋಸಾಸ್ ಮಾಡಕ್ಕೆ ದೋಸಾ ಆಮೇಲೆ ಆಮ್ಲೆಟ್ ಎಲ್ಲ ಮಾಡ್ಕೊಳಕ್ಕೆ ಇದು ಸಿಂಗಲ್ ಪೋರ್ಷನ್ ಹೀಗೆ ಇದ್ರಲ್ಲೇ ಒಯ್ಬೋದು. ಇದರಲ್ಲಿ ಇದ್ರ ಮೇಲೆ ಹುಯ್ಯೋದು ಅಷ್ಟೇ. ಓಕೆ ಓಕೆ, ಸೊ ಇದು ಜನರಲ್ ಆಗಿ ಏರ್ಪೋರ್ಟ್ ಕೌಂಟರ್ಸ್ ನಲ್ಲೆಲ್ಲ ಈ ತರ ಸಿಂಗಲ್ ಕೌಂಟರ್ ಅಂತ ಹೇಳ್ತೀವಿ. ಇದು ಮಲ್ಟಿ ಝೋನ್ ಅಂತ ಹೇಳ್ತೀವಿ. ಓಕೆ ಇದರಲ್ಲಿ ಏರ್ಪೋರ್ಟ್ ಆಮೇಲೆ ದರ್ಶಿ ಹೋಟೆಲ್ಸ್ ಎಲ್ಲ ಈ ತರ ಯೂಸ್ ಸರ್, ಮಾಡ್ತೀವಿ. ಈಗ ಇಲ್ಲಿ ಇದೆಯಲ್ಲ ಇದೆಲ್ಲ ಏನು ಇದು ಟೆಂಪರೇಚರ್ ಕಂಟ್ರೋಲ್ ಮಾಡ್ಕೊಳಕ್ಕೆ madam. ಹಬೆಗಳನ್ನ ಈ ಟೆಂಪರೇಚರ್ ಏನ್ ಬೇಕೋ ಆ ಟೆಂಪರೇಚರ್ ನಮ್ಗೆ ಎಷ್ಟು ಬೇಕೋ ಆ ತರ ಸೆಟ್ ಮಾಡ್ಕೋಬಹುದು. ಪ್ರತಿಯೊಂದು ಟೆಂಪರೇಚರ್ ಕಂಟ್ರೋಲ್ ಆಗಿ ಇರುತ್ತೆ. ಓಕೆ, ಇದು ಎಷ್ಟೆಷ್ಟು ನಿಮಿಷದಲ್ಲಿ ದೋಸೆಗಳಿದಾಗುತ್ತೆ? ಇವಾಗ ಜನರಲ್ ಆಗಿ ದೋಸೆ ಎಲ್ಲ 1.5 ನಿಮಿಷಕ್ಕೆ ಆಗ್ಬೇಕು. 1.5 ನಿಮಿಷಕ್ಕೆ ದೋಸೆ ಆಗುತ್ತೆ. ಅಂದ್ರೆ ಈಗ ನಾವು ಹೇಗೆ ಗ್ಯಾಸ್ ಅಲ್ಲಿ ಅಷ್ಟೇ ಸ್ಪೀಡ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ. ಇವಾಗ ಯಾವ್ದು ಬಂದ್ಬಿಟ್ಟು ಇದಕ್ಕೆ ಏನ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಿದೀನಿ, ಎನರ್ಜಿ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ನನ್ ಇಷ್ಟ ಬಂದಂಗ್ ಮಾಡಿಲ್ಲ. ಇವಾಗ LPG ಗ್ಯಾಸ್ ನಲ್ಲಿ ಒಂದು ಬರ್ನರ್ ಎಷ್ಟು ಗ್ಯಾಸ್ ತಗೊಳುತ್ತೆ, ಅದು ಎಷ್ಟು ಬಿಸಿ ಕೊಡುತ್ತೆ, ಅದಕ್ಕೆ ಈಕ್ವಲೆಂಟ್ ಆಗಿ ಎಲೆಕ್ಟ್ರಿಕ್ ನಲ್ಲಿ ಯಾವ ತರ ಮಾಡಬೇಕು. ಗ್ಯಾಸ್ ಗಿಂತ ಜಾಸ್ತಿ ಹೀಟ್ ಅಂದ್ರೆ ಬೇಗನೆ ಆಗುತ್ತಾ? ಇಲ್ಲ, ಕುಕಿಂಗ್ ಟೈಮ್ ಸೇಮ್ ಇರುತ್ತೆ. ಕುಕಿಂಗ್ ಟೈಮ್ ಬಂದ್ಬಿಟ್ಟು ನಾವು ಫ್ಯೂಲ್ ಏನಾದ್ರೂ ಯೂಸ್ ಮಾಡಬಹುದು. ನಾವು LPG ಯೂಸ್ ಮಾಡಬಹುದು, ಎಲೆಕ್ಟ್ರಿಕ್ ಯೂಸ್ ಮಾಡಬಹುದು, ಇಲ್ಲ ಸೌದೆ ಒಲೆ ಯೂಸ್ ಮಾಡಬಹುದು. ಆದ್ರೆ ಕುಕಿಂಗ್ ಟೈಮ್ ಅಂತ ಏನಿದೆ ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಒಂದ್ ದೋಸೆಗೆ 1.5 ನಿಮಿಷ 1.75 ನಿಮಿಷ ಬೇಕು ಅಂದ್ರೆ ಅದು ಯಾವ್ದೇ ಫ್ಯೂಲ್ ಕೊಟ್ರು ಟೈಮ್ ಅಷ್ಟೇ ಬೇಕಾಗಿರುತ್ತೆ. ಅಂದ್ರೆ ಈಗ ಕರೆಂಟೇ ಬೇಕಾ ಸರ್ ಅಥವಾ ಸೌರಶಕ್ತಿ ಏನಾದ್ರೂ ಆಗುತ್ತಾ ಹೇಗೆ? ಸೋಲಾರ್ PV ಇಂದನೂ ಮಾಡ್ಕೋಬಹುದು. ಸೋಲಾರ್ ಪ್ಯಾನಲ್ಸ್ ಇದ್ರೆ ಅದ್ರ ಮೂಲಕ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಅದನ್ನ ಕನ್ವರ್ಟ್ ಮಾಡಿ ಯೂಸ್ ಮಾಡಬಹುದು. ಅದ್ಭುತವಾಗಿದೆ. ದೋಸೆ ಮತ್ತೆ ಆಮ್ಲೆಟ್ ಇದು ಸರ್, ಇದು ಕುಕ್ ವಾಕ್ ಅಂತ ಹೇಳ್ತೀವಿ. ಇದ್ರಲ್ಲಿ ನೀವು ಗ್ರೇವಿ ಸಾಂಬಾರ್ ರೀಸೆಂಟ್ ಆಗಿ ನಾವು ಇದನ್ನ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿಗೆ ಟ್ರಯಲ್ ಕಳ್ಸಿದ್ವಿ. ರಾಗಿ ಮುದ್ದೆನೂ ಇದರಲ್ಲಿ ಮಾಡುದು. ಓಕೆ, ಎಷ್ಟು ಮುದ್ದೆ? ಯಾಕಂದ್ರೆ ನಮ್ಮ ಬೆಂಗಳೂರು ಜನತೆ, ಹಳ್ಳಿ ಜನತೆ ರಾಗಿನ ಜಾಸ್ತಿ ತಿಂತಾರೆ. ಎಷ್ಟು ಮುದ್ದೆಯನ್ನ ಮಾಡಬಹುದು ಸರ್? ಹಾಗೇನೆ ಈಗ ಒಂದು ಮುದ್ದೆ ಮಾಡುವಾಗ ಒಂದು ಜನ ಬೇಕೇ ಬೇಕು. ಇದ್ರಲ್ಲಿ ಏನು ಬೇಕಾಗಿಲ್ಲ. ಇದು ಅಜಿಟೇಟರ್ ಇದೆ, ಇದು ತಿರುಗತ್ತೆ. ಇದು ತಿರುಗಿದಾಗ ಒಂಚೂರು ಗಂಟು ಬರಲ್ಲ. ಬರೀ ಮುದ್ದೆ ಉಂಡೆ ಮಾಡಕ್ ಮಾತ್ರ ನಮ್ಗೆ ಜನ ಬೇಕು, ತಿರುಗ್ಸಕ್ಕೆ ಜನ ಬೇಕಾಗಿಲ್ಲ. ಮಿಷಿನ್ ಅದೆಲ್ಲ ಮಾಡ್ಕೊಳ್ಳೋದು. ಅಂದ್ರೆ ರಾಗಿ ಮುದ್ದೆ ಮಾಡೋದು ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ಸುಮಾರು ಜನ ಕಾಲನೆಲ್ಲ ಹಿಡಿದು ಒಂದು 4-5 ಜನ ಹೋಟೆಲ್ಗೆ 4 ಜನ ಬೇಕಿರುತ್ತೆ. ಇದು ಹೇಗೆ ಸರ್? ಇದು ಒಬ್ಬರೇ ಇದ್ರೆ ಸಾಕು, ಇದ್ರಲ್ಲಿ ಮಾಡ್ಕೋಬಹುದು. ಇದು ತಿರುಗತ್ತೆ. ಇದು ಅಜಿಟೇಟರ್ ತಿರುಗಬೇಕಾದ್ರೆ ನಮಗೆ ಒಳಗಡೆ ಹಿಟ್ಟನ್ನ ಕಲ್ಸ್ಬಿಡುತ್ತೆ. ಪೌಡರ್ ನೀರು ಹಾಕಿದ್ರೆ ಸಾಕು, ಕೆಳಗಡೆಯಿಂದ ಇಂಡಕ್ಷನ್ ಹೀಟಿಂಗ್ ನಡೀತಾ ಇರುತ್ತೆ. 300 ಮುದ್ದೆವರೆಗೂ ಮಾಡ್ಕೋಬಹುದು. 300 ಮುದ್ದೆ ಅಟ್ ಎ ಟೈಮ್. ಓಕೆ, ಇದನ್ನ ಬಲ್ಕ್ ಕುಕಿಂಗ್ ಅಂತ ಹೇಳ್ತೀವಿ. ಈ ತರ ಕೊಳಗ ಇಟ್ಟು ಕೆಲಸ ಮಾಡ್ಕೊಳಕ್ಕೆ. ಸೊ ಇದ್ರ ಬಂದ್ಬಿಟ್ಟು ಈ ತರ ಕೊಳಗ ಇಟ್ಟು ನಮ್ಮ ಇಂಡಕ್ಷನ್ ಇರುತ್ತೆ. ಇದು ಇಂಡಕ್ಷನ್ ಮೇಲೆ ಈ ತರ ಕೊಳಗ ಇಟ್ಕೋಬಹುದು. ಕೊಳಗ ಇಟ್ಟು ಅಡಿಗೆ ಮಾಡ್ಕೋಬಹುದು. ಅಂದ್ರೆ ನೀರಿಟ್ಟು ರೈಸ್ ಎಲ್ಲ ಮಾಡ್ಕೋಬಹುದು. ರೈಸು, ಸಾಂಬಾರು, ರಸಮ್, ಗ್ರೇವಿ ಐಟಮ್ಸ್, ಬಿರಿಯಾನೀಸ್ ಎಲ್ಲ ಮಾಡ್ಕೊಳ್ಳೋದು. ಬಿರಿಯಾನೀಸು ಮಾಡ್ಕೋಬಹುದು. ಈಗ ಸರ್, ಗ್ಯಾಸ್ ಸಮಸ್ಯೆ ಎದುರಿಸ್ತಾ ಇರುವಾಗ ಇಂತಹ ಸ್ಟವ್ಗಳು ಎಷ್ಟೋ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಅಲ್ವಾ ಸರ್? ಅಂದ್ರೆ ಈಗ ಎಷ್ಟು ಕೆಜಿ ಬೇಕಾದ್ರೆ ಇಡ್ಬೋದು. ಯಾಕಂದ್ರೆ ಒಂದು ದೊಡ್ಡ ಹೋಟೆಲ್ ಅಂದ್ರೆ ಬಹುತೇಕವಾಗಿ ಬಹಳಷ್ಟು ಬಲ್ಕ್ ಅಲ್ಲಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಎಷ್ಟು ಕ್ವಾಂಟಿಟಿ ಇಡ್ಬೋದು? ನಮ್ಮ ಹತ್ರ ಮಿನಿಮಮ್ 30 kg ಇಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 500 kg ವರೆಗೂ ಇದೆ. 500 kg ವರೆಗೂ ಅಟ್ ಎ ಟೈಮ್ ಮಾಡ್ಬೋದು. ಸರ್, ಇದು ಬಿಸಿ ಆಗೋದು ಹೇಗೆ ಸರ್? ಅಂದ್ರೆ ಈಗ ತೋರಿಸ್ತೀನಿ ನಾನು. ಅಲ್ಲ, ತಲಹಂತ ಮಾತ್ರ ಇಲ್ಲ, ಇಲ್ಲಿ ಮಾತ್ರ ಇಲ್ಲಿಂದ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಈ ಪಾತ್ರೆ ಇಟ್ಟಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ, ಅದರಿಂದ ಹೀಟ್ ಜನರೇಟ್ ಆಗುತ್ತೆ. ಓಕೆ, ಸರಿ. ಸೊ ಇದು ಇಡ್ಲಿ ಪ್ಯಾನ್ ಅಂತ ಹೇಳ್ತೀವಿ. ಈಗ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾರೆ. ಬೇಕೆಗೆ ಇರೋದು. ಇವಾಗ ಇದು ಒಂದು ತಟ್ಟೆನಲ್ಲಿ ನಿಮ್ಗೆ 20 ಇಡ್ಲಿ ಬರುತ್ತೆ. ಇದು 5 ತಟ್ಟೆ ಬರುತ್ತೆ. ನಿಮ್ಗೆ 100 ಇಡ್ಲಿ ಅಟ್ ಎ ಟೈಮ್ ಆಗುತ್ತೆ. ಒಂದು ಬ್ಯಾಚ್ ಇಡ್ಲಿ ಫಸ್ಟ್ ಟೈಮ್ ಮಾತ್ರ 15 ನಿಮಿಷ ಹಿಡಿಯುತ್ತೆ. ಅದಾದ್ಮೇಲೆ 11 ನಿಮಿಷಕ್ಕೆ ಒಂದು ಬ್ಯಾಚ್ ಬರುತ್ತೆ. ಪ್ರತಿ 11 ನಿಮಿಷಕ್ಕೆ ನಿಮ್ಗೆ 100 ಇಡ್ಲಿ ಸಿಗುತ್ತೆ. ಓಕೆ, ಇಲ್ಲಿ ಕೆಳಗಡೆ ಅಂದ್ರೆ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ ಅಲ್ವಾ ಸರ್? ಓಕೆ, ಸೊ ಇದೆಲ್ಲ ಕಡಾಯಿ ಅಂತ ಹೇಳ್ತೀವಿ. ಇದರೆಲ್ಲ ನೀವು ವಡೆ, ಪೂರಿ, ಬಜ್ಜಿ, ಈ ಆಯಿಲ್ ಹಾಕಿ ಏನ್ ಫ್ರೈ ಮಾಡ್ಕೊಳ್ತೀವಿ ಅದಕ್ಕೆಲ್ಲ ಇದನ್ನ. ಈಗ ಸರ್ ಎಕ್ಸಾಂಪಲ್, ಗ್ಯಾಸ್ ಅಲ್ಲಿ ನಾವು ಆಯಿಲ್ ಗಳನ್ನ ಹಾಕಿದಾಗ ಆ ಹೀಟ್ ಗೆ ಜಾಸ್ತಿ ಆಯಿಲ್ ಗಳು ಇದಾಗುತ್ತೆ. ಸೊ ಇದ್ರಲ್ಲಿ ಹೇಗಿರುತ್ತೆ ಸರ್? ಇವಾಗ ಇಂಡಕ್ಷನ್ ಅಲ್ಲಿ ಏನಂದ್ರೆ ನಾವು ಟೆಂಪರೇಚರ್ ಕಂಟ್ರೋಲ್ ಮಾಡ್ಕೊಳ್ತೀವಿ. ಓಕೆ, ಇಲ್ಲಿ ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ. ಸೊ ನಾವು 180 ಡಿಗ್ರಿ ಬೇಕು ಅಂತ ಸೆಟ್ ಮಾಡಿದ್ರೆ ಅದು 180 ಡಿಗ್ರಿಗೆ ಆಫ್ ಆಗುತ್ತೆ. ಇವಾಗ LPG ನಲ್ಲಿ ಏನಾಗುತ್ತೆ, ಆ ಫ್ಲೇಮ್ ಟೆಂಪರೇಚರ್ ತುಂಬಾ ಹೈ ಇರೋದ್ರಿಂದ ಆಯಿಲ್ ಕಂಟಿನ್ಯೂಸ್ ಹೀಟ್ ಜಾಸ್ತಿ ಬರುತ್ತೆ. ನಾವು ಆಯಿಲ್ ನ ಜಾಸ್ತಿ ಹೀಟ್ ಮಾಡಿದಾಗ ಗ್ಲಿಸರಿನ್ ಅಂಡ್ ಗ್ಲೈಕೋನ್ ಅಂತ ಏನ್ ಆಯಿಲ್ ಇರುತ್ತೆ ಅದು ಸ್ಪ್ಲಿಟ್ ಆಗುತ್ತೆ. ಅದು ಸ್ಪ್ಲಿಟ್ ಆದಾಗ ಆಯಿಲ್ ಗಟ್ಟಿ ಆಗುತ್ತೆ. ನಾವ್ ಏನ್ ಹಾಕಿ ಕರಿತೀವಿ ಅದನ್ನ ಕಂಪ್ಲೀಟ್ ಆಗಿ ತೆಗಿಯಕ್ಕಾಗಲ್ಲ. ಅದರಿಂದ ಕೆಲವೊಂದು ರೆಸಿಡ್ಯೂಲ್ ಉಳ್ಕೊಳುತ್ತೆ. ಅದು ಕಾರ್ಬನ್ ಆಗ್ಬಿಡುತ್ತೆ. ಅದು ಕಾರ್ಬನ್ ಆದಾಗ ನಿಮಗೆ ಬಂದ್ಬಿಟ್ಟು ಆಯಿಲ್ ಬಂದ್ಬಿಟ್ಟು ಗಟ್ಟಿಯಾಗಿ ಕಪ್ ಆಗ್ಬಿಡುತ್ತೆ. ಅದರಿಂದ ಆಯಿಲ್ ಯೂಸ್ ಮಾಡಕ್ಕಾಗಲ್ಲ. ಅದರಿಂದ ಬಹಳಷ್ಟು ರೋಗಗಳು ಬರುತ್ತೆ. ಯಾಕಂದ್ರೆ ನೀವು ಹೋಟೆಲ್ಗಳಲ್ಲಿ ನೋಡ್ಬೋದು, ಕರಿದ ಎಣ್ಣೆನೆ ಮತ್ತೆ ಕರಿತಾರೆ. ಸೊ ಇದು ಸುಮಾರು ನಾಮ್ಸ್ ಬಂದಿದೆ, ಅದರಿಂದ ಯಾರು ಜಾಸ್ತಿ ಹಂಗ್ ಮಾಡ್ತಾ ಇಲ್ಲ. ಇವಾಗ ಹೈಜೀನ್ ನಾಮ್ಸ್ ಚೆನ್ನಾಗಿ ಬಂದಿರೋದ್ರಿಂದ ಸುಮಾರು ಹೋಟೆಲ್ ಅವರು ಒಳ್ಳೆ ಪ್ರಾಕ್ಟೀಸ್. ಇದ್ರಲ್ಲಿ ಈಗ ನಾವು ಪನ್ನೀರ್ ಕಡಾಯಿ ಆಗಿರ್ಬೋದು, ಏನ್ ಬೇಕಾದ್ರೂ ಸಾಂಬಾರು, ಒಗ್ಗರಣೆ ಅದೆಲ್ಲ ಮಾಡಬಹುದು. ಆಯಿಲ್ ಬೇಸ್ಡ್ ಫ್ರೈಯಿಂಗ್ ಎಲ್ಲ ಇದರಲ್ಲಿ ಮಾಡ್ತಾರೆ. ಓಕೆ, ಸರಿ. ತಲೆ ಏನು ಹಿಡಿಯಲ್ಲ. ಇವಾಗ ಇದನ್ನ ಬ್ಯಾಚ್ ಫ್ರೈಯರ್ ಅಂತೀವಿ. ಈ ಬ್ಯಾಚ್ ಫ್ರೈಯಿಂಗ್ ಬಂದ್ಬಿಟ್ಟು ಶಾರ್ಟ್ ಟೈಮ್ ಫ್ರೈಯಿಂಗ್ ಗೆ. ಇವಾಗ ಇದ್ರೊಳಗೆ ಈಗ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡೋದು, ಫಿಂಗರ್ ಚಿಪ್ಸ್, ಆಮೇಲೆ ನಗೆಟ್ಸ್,
ಫ್ರೇಮ್ಸ್ ಅಂತದೆಲ್ಲ ಫ್ರೈ ಮಾಡಕ್ಕೆ Okay. ಇದ್ರೊಳಗೆ ಇಲ್ಲಿ ಆಯಿಲ್ ಹಾಕಿರ್ತೀವಿ. ಹಾ. ಈ ಆಯಿಲ್ ಒಳಗೆ ಇದನ್ನ ಪ್ರಾಡಕ್ಟ್ ನ ಇಲ್ಲಿ ಹಾಕಿ ಫ್ರೈ ಆದ್ಮೇಲೆ ಇದನ್ನ ಹೀಗೆ ಎತ್ಬಿಟ್ಟು ಇದನ್ನ ಹಾಕಿದ್ರೆ ಸ್ಟ್ರೈನ್ ಆಗುತ್ತೆ, ಓಕೆ ಅಂದ್ರೆ ಆಯಿಲ್ ಎಲ್ಲ ಕೆಳಗೆ ಆಯಿಲ್ ಕೆಳಗೆ ಹೋಗುತ್ತೆ. ಅದಾದ್ಮೇಲೆ ನಾವು ಹೀಗೆ ತಿರ್ಗಿಸ್ಕೊಂಡು ಓಕೆ ಸರ್. ಹಾಗೇನೆ ಇಲ್ಲಿ ಆಯಿಲ್ ಜಾಸ್ತಿ ಎಳೆಯೋ ರೀತಿ ಇರಲ್ಲ ಇಲ್ಲ, ಇಲ್ಲಿ, ಅಂದ್ರೆ ಯಾಕಂದ್ರೆ ಆಯಿಲ್ ನಮ್ಮ ಬೊಜ್ಜು ಆ ರೀತಿ ಇದಾಗುತ್ತೆ. ಯಾಕಂದ್ರೆ ಹೌದು ಒಳ್ಳೊಳ್ಳೆ ಪ್ರಾಡಕ್ಟ್ ಇರುತ್ತೆ, ಬಟ್ ಎಷ್ಟೇ ಆದ್ರೂ ನಮ್ಮ ಮನುಷ್ಯನಿಗೆ ಎಷ್ಟು ಆಯಿಲ್ ಬೇಕೋ ಅಷ್ಟೇ ಬೇಕಾಗುತ್ತೆ. ಬಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಈಗಾಗಲೇ ಬಹುತೇಕ ಹೋಟೆಲ್ಗಳಲ್ಲಿ ಆಗಿರ್ಬೋದು, ಮಾಲ್ಗಳಲ್ಲಿ ಆಗಿರ್ಬೋದು, KFC ಆಗಿರ್ಬೋದು, ವಿಶೇಷವಾಗಿ ಪ್ರತಿಷ್ಠಿತ ಕಡೆಗಳಲ್ಲಿ ಈ ತರದ್ದು ನಾವು ನೋಡಬಹುದು. ಸೊ ಬಹುತೇಕವಾಗಿ ಎಣ್ಣೆಗಳನ್ನ ಕೂಡ ಆದಷ್ಟು ಹೀರಲ್ಲ. ಸರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿ ಕೂಡ ದೊಡ್ಡ ಕಡಾಯಿ ಇದು ದೊಡ್ಡ ಕಡಾಯಿ ಇದೆ ಸರ್. ಇದು ಕಡಾಯಿ. ಇದ್ರ ಈಗ ಈ ಸ್ವೀಟ್ಸ್ ಮ್ಯಾನುಫ್ಯಾಕ್ಚರರ್ಸ್ಗೆ, ನಮ್ಕೀನ್ ಮ್ಯಾನುಫ್ಯಾಕ್ಚರರ್ಸ್ಗೂ ಆಗುತ್ತೆ, ದೊಡ್ಡ ದೊಡ್ಡ ಹೋಟೆಲ್ಗೂ ಬೇಕಾಗಿರುತ್ತೆ. ಅಂದ್ರೆ ಇದ್ರಲ್ಲಿ ಅಟ್ ಎ ಟೈಮ್ ಒಂದು 60-70 ವಡೆ ಬಿಟ್ಕೋಬಹುದು. ಅಂದ್ರೆ ಎಣ್ಣೆ ಹಾಕಿ ಫ್ರೈ ಮಾಡೋದು. ಓಕೆ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಒಂದು ಹೋಟೆಲ್ಗೆ ತೆಗೆದುಕೊಂಡು ಹೋದ್ರೆ ಪರ್ ಡೇ ಎಷ್ಟು ಅವರು ಪ್ರಿಪೇರ್ ಕ್ವಾಂಟಿಟಿ ಮಾಡ್ಕೋ, ಕ್ವಾಂಟಿಟಿ ಲಿಮಿಟೇಷನ್ಸ್ ಏನೂ ಇಲ್ಲ. ಒಂದು ಕಂಪ್ಲೀಟ್ ದೊಡ್ಡ ಹೋಟ್ಲ್ ಆಗಿದ್ರೆ ಅವ್ರು ಬೇಕಾಗಿರೋ ಮಾಡ್ಕೋಬಹುದು. ಅದೇ ತರ ದೊಡ್ಡ ಇಂಡಸ್ಟ್ರಿ ಬೇಕಂದ್ರೆ ಇಂಡಸ್ಟ್ರಿಗೆ ಮಾಡ್ಕೋಬಹುದು. ರೀಸೆಂಟ್ ಆಗಿ ನಾವು ಒಂದು ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿಗೆ ಅಲ್ಲಿ 40,000 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಕಂಪ್ಲೀಟ್ ಕಿಚನ್, ಅರ್ಧ ಎಕರೆನಲ್ಲಿ ಕಿಚನ್ ಮಾಡಿದೀವಿ 40,000 ಜನ ಅಡಿಗೆ ಮಾಡ್ಕೊಳ್ಳಕ್ಕೆ. ಅದು ಕಂಪ್ಲೀಟ್ ಆಗಿ ಫ್ಲೇಮ್ ಫ್ರೀ ಕಿಚನ್ ಅಂತ ಕರಿತೀವಿ. ಲಾರ್ಜೆಸ್ಟ್ ಫ್ಲೇಮ್ ಫ್ರೀ ಕಿಚನ್ ಇಂಡಿಯಾ ಅದೇ ಇರೋದು. ಈಗ ಸರ್ ಇಷ್ಟು ದೊಡ್ಡದ್ರಲ್ಲಿ ಚಿಕ್ಕದು ಕೂಡ ನೀವು ಮಾಡ್ತೀರಾ? ಚಿಕ್ಕದು ಆ ಕಡೆ ತೋರಿಸೋದು, ಆವಾಗಲೇ ತೋರಿಸೋದು. ಆ ತರ ಅಂದ್ರೆ ಕ್ವಾಂಟಿಟಿ ಕ್ವಾಂಟಿಟಿ ಹೇಗೆ ಬೇಕು ಆ ತರ ರೀತಿ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಮಾಡ್ತೀವಿ, ಯಾವ ಕ್ಲೈಂಟ್ಗೆ ಯಾವ ತರ ಬೇಕಿರುತ್ತೆ ಆ ತರ ಮಾಡ್ಕೊಡ್ತೀವಿ. ಸರ್ ಇದು ಇವಾಗ ಬಲ್ಕ್ ಕುಕಿಂಗ್ ಅಂತ ಕರಿತೀವಿ. ಇದರಲ್ಲಿ 30 ಲೀಟರ್ ವರೆಗೂ ಅಡಿಗೆ ಮಾಡ್ಕೋಬಹುದು. ಓಕೆ ಇವಾಗ ಈ ಟೆಕ್ನಾಲಜಿ ಬ್ಯೂಟಿ ನೋಡಿ, ಇಲ್ಲಿ ನೀರು ಕುದೀತಾ ಇದೆ, ನೀವು ಪಾತ್ರೆ ಮುಕ್ತಾ ಇದೀರಾ, ಪಾತ್ರೆ ಬಿಸಿ ಇಲ್ಲ, ಅಕ್ಕಪಕ್ಕ ಎಲ್ಲಿ ಗುಂಟಿದ್ರು ಬಿಸಿ ಇಲ್ಲ. ಬಟ್ ಇದೇ ನೀವು LPG ನಲ್ಲಿ ಪಾತ್ರೆ ಫಸ್ಟ್ ಬಿಸಿ ಆಗತ್ತೆ, ಆಮೇಲೆ ನೀರು ಬಿಸಿ ಆಗೋದು. ಓಕೆ ಸೊ ಈ ಉಳಿತಾಯ ಏನಾಗುತ್ತೆ, ಈ ಉಳಿತಾಯ ನಿಮ್ಗೆ ಲಾಭ ಆಗ್ಬಿಡುತ್ತೆ. ಓಕೆ ಇದರಲ್ಲಿ ರೈಸು ಬೇಯಿಸಬಹುದು, ಸಾಂಬಾರು ಇಡಬಹುದು, ಬಿರಿಯಾನಿನೂ ಮಾಡಬಹುದು, ಎಲ್ಲ ರೀತಿನೂ ಮಾಡಬಹುದು ಹೌದು, ಅಲ್ವಾ? ಎಲ್ಲ ರೀತಿ. ಓಕೆ ಈ ಪೇಪರ್ ಅನ್ನ ಇಟ್ರು ಸುಟ್ಟೋಗಲ್ಲ? ಸುಟ್ಟೋಗಲ್ಲ. ಹೇಗೆ ಸರ್? ಇವಾಗ ನೋಡಿ, ನಾನು ಇದ್ರ ಕೆಳಗೆ ಈ ಪೇಪರ್ ಇಡ್ತೀನಿ. ಪೇಪರ್ ಇಟ್ಟು ಇವಾಗ ನೀರು ಕುದೀತಾ ಇದೆ. ಓಕೆ ಇದೇ ನೀವು ಇವನ್ ನಮ್ಮ ಲಾಂಡ್ರಿ ಬಾಕ್ಸ್, ಅಯನ್ ಬಾಕ್ಸ್ ನಲ್ಲಿ ಪೇಪರ್ ಕೆಳಗಿದ್ರೆ ಪೇಪರ್ ಸುಟ್ಟೋಗ್ಬಿಡುತ್ತೆ. ಓಕೆ ಬಟ್ ಇದ್ರಲ್ಲಿ ನಾವು ಪೇಪರ್ ಕೆಳಗಿಟ್ಟು ನೀರ್ನ ನಾವು ಬಿಸಿ ಮಾಡ್ತಿದ್ರು, ಪೇಪರ್ ಸುಡಲ್ಲ. ಅಂದ್ರೆ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಅಷ್ಟು ಸುರಕ್ಷಿತ, ಯಾವುದೇ ರೀತಿ ಅನಾಹುತ ನೀರು ಕೂಡ ಬಹಳಷ್ಟು ಕುದೀತಾ ಕುದೀತಾ ಇದೆ. ಇದೆ. ಇದು ಈಗ ಎಷ್ಟು ಹೀಟ್ ಅಲ್ಲಿ ಬೇಕಾದ್ರೂ ಇಡ್ಬೋದು. ಹೌದು, ನಾನು ಲೆವೆಲ್ 1 ನಲ್ಲಿ ಇದ್ದೀನಿ, ಲೆವೆಲ್ 5 ವರ್ಗು ಇಟ್ಕೋಬಹುದು. ಓಕೆ ಈಗ ಮ್ಯಾಕ್ಸಿಮಮ್ ಸರ್, ಈಗ ಒಂದು ನಾವು ರೈಸ್ ಅನ್ನ ಮಾಡ್ಬೇಕಾದ್ರೆ ಎಷ್ಟು ನಿಮಿಷ ತೆಗೆದುಕೊಳ್ಬಹುದು ಮ್ಯಾಕ್ಸಿಮಮ್? ಈಗ ಅಂದ್ರೆ ಡಿಪೆಂಡ್ಸ್. ಇವಾಗ ಇದ್ರಲ್ಲಿ ನಾವು ಬಂದ್ಬಿಟ್ಟು ಒಂದು 7 kg ರೈಸ್ ವರ್ಗು ಹಾಕೋಬಹುದು. ಓಕೆ 7 kg ರೈಸ್ ಮ್ಯಾಕ್ಸಿಮಮ್ ಒಂದು 35-40 ಮಿನಿಟ್ಸ್ ಒಳಗಾಗುತ್ತೆ. ಓಕೆ ಈಗ ಪೇಪರ್ ಇಟ್ಟಿದ್ದೀರಾ ಸರ್, ಇದು ಹೇಗಿರುತ್ತೆ? ಈಗ ತೆಗೆದು ನೋಡಿ, ಬಿಸಿ ಪೇಪರ್ ಬಿಸಿ ಆಗಿದೆ, ಸುಟ್ಟೋಗಲ್ಲ. ಓಕೆ ಎಸ್, ನೋಡ್ತಾ ಇರ್ಬೋದು ಬಿಸಿ ಆಗಿದೆ. ಅಂದ್ರೆ ಆ ಪಾತ್ರೆಯ ಪ್ರಮಾಣ ಯಾವ ರೀತಿ ಬಿಸಿ ಆಗುತ್ತೆ ಅನ್ನೋದನ್ನ ಸರ್ ತೋರಿಸ್ತಾ ಇದ್ರು. ನಿಜಕ್ಕೂ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ನಾವು ಒಂದು ಗ್ಯಾಸ್ ಅಲ್ಲಿ ಆಗಿರ್ಬೋದು, ಒಲೆಯಲ್ಲಿ ಆಗಿರ್ಬೋದು ಮಾಡುವಾಗ ಅಟ್ಲೀಸ್ಟ್ ಪಾತ್ರೆ ಕಪ್ಪಾಗುತ್ತೆ ತಳ. ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಕಪ್ಪಾಗಲ್ಲ. ಸೊ ಪಾತ್ರೆ ತೊಳೆಯೋದಕ್ಕೂ ಯಾವುದೇ ತೊಂದರೆ ಆಗಲ್ಲ ಅಂತಾನೆ ಹೇಳ್ಬೋದು. ಸಾಂಬಾರ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೆ ಕೂಡ ಮಸಾಲ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ಸ್ ಆಗಿರುತ್ತೆ. ಸೊ ಮಸಾಲಕ್ಕೂ ಮಿಷಿನ್ ಇದೆ. ಸೊ ಹೇಗೆ ಇದು ವರ್ಕೌಟ್ ಆಗುತ್ತೆ? ಯಾಕಂದ್ರೆ ಎಲ್ಲರೂ ಕೂಡ ಈಗ ಆಲ್ಮೋಸ್ಟ್ ಮಸಾಲ ಹಾಕಿನೇ ಸಾಂಬಾರ್ ಮಾಡುವಂತದ್ದು. ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ವೆರೈಟಿ. ಸೊ ಹೇಗಿರುತ್ತೆ ಸರ್? ಇದು ಬ್ಯಾಚ್ ರೋಸ್ಟರ್ ಅಂತ ಕರಿತೀವಿ. ಇದು ಇಂಡಕ್ಷನ್ ಹೀಟಿಂಗ್ ಟೆಕ್ನಾಲಜಿ ಅಲ್ಲೇ. ಸೊ ಒಳಗಡೆ ನೀವು ಪ್ರಾಡಕ್ಟ್ ಹೀಟ್ ಹಾಕ್ಬಿಟ್ಟು ಇಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಹೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಸೊ ಇದು ಡ್ರಮ್ ರೊಟೇಟ್ ಆಗ್ತಾ ಇರುತ್ತೆ. ಓಕೆ ಸೊ ಕಂಪ್ಲೀಟ್ ರೋಸ್ಟಿಂಗ್ ನಡೆಯುತ್ತೆ. ಮ್ಯಾಕ್ಸಿಮಮ್ ನಮ್ಮ ಸೌತ್ ಇಂಡಿಯಾ, ನಾರ್ತ್ ಇಂಡಿಯನ್ ಅಲ್ಲಿರುವ ಎಲ್ಲಾ ಮಸಾಲಾ ಕಂಪನೀಸ್ ನಮ್ ರೋಸ್ಟರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಅಂದ್ರೆ ಆಚಿ ಆಗಿರ್ಬೋದು, MTR ಆಗಿರ್ಬೋದು, ಆಲ್ಮೋಸ್ಟ್ ನೀವು ಹೇಳೋ ಎಲ್ಲಾ ಹೆಸರು ನಮ್ಮ ರೋಸ್ಟರ್ಸ್ ಯೂಸ್ ಮಾಡ್ತಾರೆ. ಓಕೆ ಸೊ ಇದು ಎಷ್ಟು ಮಸಾಲೆಗಳನ್ನ ಅಂದ್ರೆ ಅಟ್ ಎ ಟೈಮ್ 50 kg ರೋಸ್ಟ್ ಅಂತ ಇದು ಇದರಲ್ಲಿ ಅಟ್ ಎ ಟೈಮ್ 50 kg ಇದ್ರಲ್ಲಿ ಹಾಕೋ 50 kg ಮಸಾಲೆ ರೆಡಿ ಆಗುತ್ತೆ. ಸೊ ಇದು ಸರ್ ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳ ಕೆಲಸವನ್ನ ಈಸಿಯಾಗಿ ಕಮ್ಮಿ, ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಕುಟ್ಟಿ ಮಸಾಲ ಮಾಡ್ತಾ ಇದ್ರು. ಅದು ಮಸಾಲ ಮಾಡಕ್ಕೆ, ಇದು ರೋಸ್ಟ್ ಉರಿಯಕ್ಕೆ ನಾವು ಮನೆಯಲ್ಲಿ ಉರಿತಿದ್ವಲ್ಲ, ಮಸಾಲ ಎಲ್ಲ ಉರಿತಿದ್ರು ಮೊದಲು. ಇವಾಗ ಉರಿಯಕ್ಕೆ ಇದೆ ಮಿಷನ್ ಅಲ್ಲಿ ಉರಿಸ್ಕೋ. ಓಕೆ ಸೊ ಹಾಗಾಗಿ ಹಬೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಘಾಟು ಏನಿರಲ್ಲ, ಘಾಟುನು ಇರಲ್ಲ. ಬಟ್ ಮೆಣಸಿನಕಾಯಿನಲ್ಲಿ ಘಾಟ್ ಬರುತ್ತೆ, ಮೆಣಸಿನಕಾಯಿನಲ್ಲಿ ಘಾಟ್ ಬರುತ್ತೆ. ಅದು ಬಿಟ್ಟರೆ ಬಿಕ್ಕಿರಲ್ಲ. ಮುಚ್ಚಳ ಏನಾದ್ರೂ ಮುಚ್ಚಳ ಏನು ಬೇಕಾಗಿಲ್ಲ ಇದಕ್ಕೆ, ಯಾಕಂದ್ರೆ ರೋಸ್ಟಿಂಗ್ ಆಗ್ಬೇಕಾದ್ರೆ ಆ ಫ್ಯೂಮ್ಸ್ ಆಚೆ ಹೋಗ್ಬೇಕು. ಅಂದ್ರೆ ಇದು ಟರ್ನ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಓಕೆ ಸರ್, ಈಗ ಒಂದು ಫಂಕ್ಷನ್ ಅಂದ್ಮೇಲೆ ಸಾವಿರಾರು ಜನ ಬರ್ತಾರೆ. ರೈಸ್ ಅನ್ನೋದು ಎಲ್ಲ
ಫುಡ್ ಅಲ್ಲೂ ಇರುತ್ತೆ. ಸೊ ಇದೇನು ಸರ್? ಇದು ರೈಸ್ ಬಾಯ್ಲರ್ ಅಂತ ಹೇಳ್ತೀವಿ. ಇದು 200 ಲೀಟರ್ ರೈಸ್ ಬಾಯ್ಲರ್ ಅಂದ್ರೆ ಒಟ್ಟೊಟ್ಟಿಗೆ ನೀವು 40 kg ಅಕ್ಕಿ ಹಾಕ್ಬಿಟ್ಟು ಇದ್ರಲ್ಲಿ ಅನ್ನ ಮಾಡ್ಕೋಬಹುದು. ಓಕೆ, ಅಂದ್ರೆ ನೀರ್ ಕ್ವಾಂಟಿಟಿ ಇಷ್ಟ ಅಂತ ಏನಾದ್ರು? ಹೌದು, 1:3 ಅಂತ ಹೇಳ್ತೀವಿ. 1 ಪಟ್ ಅಕ್ಕಿಗೆ 3 ಪಟ್ ನೀರು ಹಾಕಬೇಕಿರುತ್ತೆ. ಸೊ ಅನ್ನ ಆದ್ಮೇಲೆ ನೀವು ಬಂದ್ಬಿಟ್ಟು ಈ ವಾಲ್ವ್ನ ಓಪನ್ ಮಾಡಿದ್ರೆ ಗಂಜಿ ಬಸ್ಬಿಡುತ್ತೆ. ಆಮೇಲೆ ಇದನ್ನ ಟಿಲ್ಟ್ ಮಾಡ್ಕೊಂಡು ನೀವು ಅನ್ನನ ಆಚೆ ತಗೋಬಹುದು. ಅಂದ್ರೆ ಇದನ್ನ ಡೌನ್ ಮಾಡಿ, ಇದನ್ನ ಡೌನ್ ಆಗುತ್ತೆ. ಇದು ಮೋಟರೈಸ್ಡ್ ಟಿಲ್ಟಿಂಗ್ ಇದೆ. ಇದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಇದು ಹೀಗೆ ತಿರ್ಕೊಳ್ಳುತ್ತೆ. ತಿರ್ಕೊಂಡ್ಬಿಟ್ಟು ನಿಮ್ಗೆ ಅನ್ನ ಬಸ್ಕೊಂಡು. ಓಕೆ, ಎಷ್ಟು ನಿಮಿಷದಲ್ಲಿ ಒಂದು ರೈಸ್ ರೆಡಿ? 40 ಮಿನಿಟ್ಸ್ ಅಲ್ಲ, 40 ಮಿನಿಟ್ಸ್ ಅಲ್ಲಿ. ಅಂದ್ರೆ ಅಟ್ ಎ ಟೈಮ್ ಎಷ್ಟು ಜನಕ್ಕೆ? 40 kg ಅಕ್ಕಿ ಹಾಕೋಬಹುದು. 40 kg ಅಕ್ಕಿ ಹಾಕೊಂಡ್ರೆ ನಿಮ್ಗೆ 4 3 12 ಒಂದು 150 ಜನಕ್ಕೆ ಅನ್ನ ಆಗುತ್ತೆ. ಓಕೆ, ಇದು ಕೋವಾ ಮಿಷನ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಸ್ವೀಟ್ ಮೇಕರ್ಸ್ಗೆ, ಅದು ಮಿಲ್ಕ್ ಬೇಸ್ ಸ್ವೀಟ್ ಮೇಕರ್ಸ್ಗೆ ಇದು ಕೋವಾ ಮಿಷನ್ ಅಂತ ಹೇಳ್ತೀವಿ. ಇದು ಇಂಡಕ್ಷನ್ ಬೇಸ್ ನಲ್ಲೇ ಮಾಡ್ತೀವಿ. ಅಂದ್ರೆ ಕೆಳಗಡೆ ನಮ್ಮ ಇಂಡಕ್ಷನ್ ಕೊಟ್ಬಿಡ್ತೀವಿ. ಇದನ್ನ ಹಿಂಗೆ ಹೀಟ್ ಮಾಡಿ ಇದು ರೊಟೇಟ್ ಆಗುತ್ತೆ. ಡ್ರಮ್ ರೊಟೇಟ್. ಎಲ್ಲದಕ್ಕೂ ನೀರ್ ಅನ್ನೋದು ಬೇಕೇ ಬೇಕಾ? ಬಿಸಿ ಟೈಮ್ ಅಲ್ಲಿ ನೀರ್ ಹಾಕಿ ಅದ್ರ ಹಬೆಯಲ್ಲಿ ಬೇಯುತ್ತಾ? ಇಲ್ಲ, ಡೈರೆಕ್ಟ್ ಆಗಿ ಹೀಟಿಂಗ್ ಆಗುತ್ತೆ. ಡೈರೆಕ್ಟ್ ಹೀಟಿಂಗ್ ಅಂದ್ರೆ ನೀರೇ ಹಾಕಿ ಏನಾದ್ರೂ ಹೀಟಿಂಗ್ ಬೇಕಾಗಿಲ್ಲ, ಅಂತದ್ದು ಬೇಕಾಗಿಲ್ಲ. ಡೈರೆಕ್ಟ್ ಹೀಟಿಂಗ್ ಮಾಡ್ತೀವಿ. ಓಕೆ, ಕೋವಾ ಅನ್ನೋದು ಎಲ್ಲಾ ಕಡೆ ಸ್ವೀಟ್ ಪ್ರಿಯರಿಗೆ ಫೇಮಸ್ ಅಂತಾನೆ ಹೇಳ್ಬಹುದು. ಸೊ ಎಷ್ಟು ಪ್ರಿಪೇರ್ ಮಾಡಬಹುದು? ಇದು ಬಂದ್ಬಿಟ್ಟು 110 ಲೀಟರ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಒಂದು 55 ಲೀಟರ್ ವರೆಗೂ ಹಾಲು ಹಾಕೊಳ್ತಾರೆ. ಹಾಲು ಹಾಕಿ ಅದನ್ನ ಕುದಿಸ್ಬಿಟ್ಟು ತಿರುಗಿಸೋದು. ಈ ಮಿಲ್ಕ್ ಬೇಸ್ಡ್ ಸ್ವೀಟ್ ಎಲ್ಲ ಮಾಡ್ತಾರೆ. ಅಂದ್ರೆ ಇದು ಸರ್ ಗ್ಯಾಸ್ ಎಲ್ಲ ಆದ್ರೆ ಬಹಳಷ್ಟು ಹೀಟ್ ಬೇಕು, ಬಟ್ ಅಷ್ಟೇ ಇದು ಕೊಡುತ್ತೆ. ಇದು ಎಷ್ಟು? ಸೇಮ್ ಟೈಮಿಂಗ್ ಸೇಮ್ ಇರುತ್ತೆ. ಅದಕ್ಕೆ ಎಷ್ಟು ಎನರ್ಜಿ ಬೇಕೋ ಆ ಎನರ್ಜಿ ಪ್ರಕಾರ ಇದರಲ್ಲಿ ಕೊಟ್ಟಿರ್ತೀವಿ. ಓಕೆ, ಸೊ ಆರೋಗ್ಯಕ್ಕೆ ಕೂಡ ಪರಿಸರ ಸ್ನೇಹಿ ಆಗುತ್ತೆ. ಓಕೆ, ಇಡ್ಲಿ ಸ್ಟೀಮರ್ ಅಂತ ಹೇಳ್ತೀವಿ. ಇದರಲ್ಲಿ ದೊಡ್ಡದು ಇದರಲ್ಲಿ ಅಟ್ ಎ ಟೈಮ್ ನಾವು ಬಂದ್ಬಿಟ್ಟು 440 ಇಡ್ಲಿ ಮಾಡ್ಕೋಬಹುದು. 440 ಇಡ್ಲಿ ಮಾಡ್ಕೋಬಹುದು. ಇದರಲ್ಲೇ ನೀವು ತರಕಾರಿನ ಬೇಯಿಸ್ಕೋಬಹುದು, ಎಗ್ ಬೇಯಿಸ್ಕೋಬಹುದು, ಚಿಕನ್ ಇಲ್ಲ ಕುಕಿಂಗ್ ಮಾಡ್ಕೊಳಕ್ಕೆ. ರೋಸ್ಟಿಂಗ್ ಅಲ್ಲ, ಕುಕಿಂಗ್, ಸ್ಟೀಮ್ ಕುಕಿಂಗ್ ಮಾಡ್ಕೊಳಕ್ಕೆ ಇದರಲ್ಲಿ ಮಾಡ್ಕೊಳ್ಳೋದು. ಓಕೆ, ಸೊ ಅಟ್ ಎ ಟೈಮ್ 440 ಇಡ್ಲಿ ಒಂದು 15 ನಿಮಿಷ. ಇದರಲ್ಲಿ ಬೇರೆ, ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಓಕೆ, ಸೊ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಬಹುತೇಕ ಮಂದಿ ಆರೋಗ್ಯದ ಕಾಳಜಿಯನ್ನು ಇಟ್ಟುಕೊಂಡು ರೈಸ್ ಅನ್ನ ಸ್ವಲ್ಪ ತಿಂತಾರೆ, ಚಪಾತಿಗೆಲ್ಲ ಜಾಸ್ತಿ ಆದ್ಯತೆ ಕೊಡ್ತಾರೆ. ಸೊ ಹೋಟೆಲ್ಗಳಿಗೆ ಹೋದ್ರೂ ಕೂಡ ಬಹುತೇಕ ಮಂದಿ ಚಪಾತಿಯನ್ನ ಕೇಳ್ತಾರೆ, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಹೊತ್ತಾಗಿರ್ಬೋದು. ಇದು ಮಿಷನ್ ಅದೇನಾ ಸರ್? ಇದು ಇವಾಗ ಹೊಸದಾಗಿ ನಾವು ಡೆವಲಪ್ ಮಾಡಿದ್ವಿ, ಇಂಡಕ್ಷನ್ ಚಪಾತಿ ಮಿಷನ್ ಅಂತ. ಇದು 1 ಗಂಟೆಗೆ 2000 ಚಪಾತಿ ಕೊಡುತ್ತೆ. 2000. ಆಮೇಲೆ ಇದು ಇಂಡಕ್ಷನ್ ಬೇಸ್ಡ್ ಟೆಕ್ನಾಲಜಿಯಲ್ಲಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನಾವು ಮಾಡಿರೋದು. ಇದ್ರ ಮುಂಚೆ ಯಾರು ಇದನ್ನ ಅಟೆಂಪ್ಟ್ ಮಾಡಿರಲಿಲ್ಲ. ಅಂದ್ರೆ ಈಗ ಆಲ್ರೆಡಿ ತುಂಬಾ ಕಡೆ ಸಪ್ಲೈ ಮಾಡಿದೀರಾ? ಇಲ್ಲ, ಈಗ ಸಪ್ಲೈ ಸ್ಟಾರ್ಟ್ ಮಾಡಿದೀವಿ. ಇದು ಡೆವಲಪ್, ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಇನ್ನು ಫಿನಿಶ್ ಆಗಿ ಹೋಗ್ಬೇಕು. ಸುಮಾರು ಕಡೆ ಕೊಟ್ಟಿದೀವಿ ನಾವು. ಓಕೆ, 2000 ಚಪಾತಿ ಅಂದ್ರೆ ಸರ್, ಒಂದು ಚಪಾತಿನ ಮಾಡ್ಬೇಕಾದ್ರೆ ನಿಮ್ಗೇನೆ ಗೊತ್ತು, ಒಂದು ಉಂಡೆ ಹದ ಮಾಡ್ಬೇಕು, ತದನಂತರ ತಟ್ಟಬೇಕು, ಬೇಯಿಸ್ಬೇಕು, ಕಾಯಿಸ್ಬೇಕು, ಎಷ್ಟೋ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಇದು ಎಷ್ಟು ನಿಮಿಷದಲ್ಲಿ 2000 ಚಪಾತಿನ ರೆಡಿ ಮಾಡಿ? 1 ಅವರ್ಗೆ 2000. ಆಮೇಲೆ ಪ್ರೆಸ್ ಮಾಡೋದಿಲ್ಲ, ಅದು ಆಟೋಮೆಟಿಕ್ ಆಗಿ ಮಾಡ್ಕೊಳ್ಳೋದು. ಓಕೆ, ಅಂದ್ರೆ ನೀವು ಖಾಲಿ ಹಿಟ್ಟನ್ನ ಮಾತ್ರ ಹಾಕ್ಬೇಕು ಅಷ್ಟೇ. ಇದಕ್ಕೆ ಹಾಕೋದು, ಹಿಟ್ಟನ್ನ ಇದಕ್ಕೆ ಹಾಕಿದ್ರೆ ಇದ್ರ ಜೊತೆಗೆ ಇನ್ನೊಂದು ಸಿಸ್ಟಮ್ ಬರುತ್ತೆ. ಅಲ್ಲಿ ಹಿಟ್ಟನ್ನ ಬಾಲ್ ಕಟ್ ಮಾಡ್ಕೊಂಡು ಫ್ಲಾಟ್ ಮಾಡ್ಕೊಂಡು ಚಪಾತಿ ಕುಕ್ ಆಗ್ಬಿಟ್ಟು ಆ ಕಡೆಯಿಂದ ಆಚೆ ಬಂದು. ಸರ್, ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳಂದ್ರೆ ಈಗ ಮೊದಲಿನ ಕಾಲ ತೆಗೆದುಕೊಳ್ಳೋದಾದ್ರೆ ಪ್ರತಿಯೊಂದನ್ನು ಕೂಡ ಮನುಷ್ಯ ಮಾಡ್ತಾ ಇದ್ದ. ಈ ಯುಗದಲ್ಲಿ ಎಲ್ಲ ಮಿಷಿನ್ ಮಾಡಿ ಎಲ್ಲೋ ಒಂದು ಕಡೆ ಜನರ ಸಂಖ್ಯೆ ಅಂದ್ರೆ ಕೆಲಸದ ಕಡಿಮೆ ಅವಧಿ ಮಾಡುತ್ತೆ. ಕೆಲಸದ ಕಡಿಮೆ ಆಗತ್ತೆ ಅಂತಿಲ್ಲ, ಒಂದು ನಮ್ಗೆ ಬೇಡಿಕೆ ಜಾಸ್ತಿ ಇದೆ ಇವಾಗ. ಹೌದಾ? ಅದಕ್ಕೆ ತಕ್ಕಂತೆ ನಮ್ಗೆ ಮ್ಯಾನ್ ಪವರ್ ಸಿಗ್ತಾನೂ ಇಲ್ಲ. ಎಸ್ಪೆಷಲಿ ಹೋಟೆಲ್ ಉದ್ಯಮದಲ್ಲಿ ನಾವು ನೋಡಿದ್ರೆ ಮ್ಯಾನ್ ಪವರ್ ತುಂಬಾ ಕಷ್ಟ ಇದೆ. ಹೋಟೆಲ್ ಇಂಡಸ್ಟ್ರಿ ಇಲ್ಲ, ಕ್ಯಾಂಟೀನ್ ನಡ್ಸಕ್ಕೆಲ್ಲ ಮ್ಯಾನ್ ಪವರ್ ತುಂಬಾ ಕಷ್ಟ ಇದೆ. ಅದಕ್ಕೆ ಮಿಷಿನ್ ಡಿಪೆಂಡೆಂಟ್ ಆಗ್ಬೇಕಾಗಿದೆ. ಇದು ಪರಿಸ್ಥಿತಿ ಆತರ ಕರ್ಕೊಂಡು ಹೋಗ್ತಾ ಇದೆ. ಅದರಿಂದ ನಾವು ಮಿಷಿನ್ ಡಿಪೆಂಡೆಂಟ್ ಆಗ್ಬೇಕು. ಸರ್, ಒಂದು ಇಂಡಸ್ಟ್ರಿ ನಡೆಸೋದು ಬಹಳಷ್ಟು ಕಷ್ಟಕರ ಅಂತಾನೆ ಹೇಳ್ಬೋದು. ಎಷ್ಟು ಚಾಲೆಂಜಿಂಗ್ ಆಗಿದೆ ನಿಮ್ಗೆ ಈಗಿನ ಯುಗದಲ್ಲಿ? ಈಗ ಪರವಾಗಿಲ್ಲ ಮೇಡಮ್, ಯಾಕಂದ್ರೆ ಈಗ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ ಎಲ್ಲ ಗೂಗಲ್ ನಲ್ಲಿ ಸಿಕ್ಕತ್ತೆ. ನಮ್ಗೆ ಕೇಳಿದ್ ಬೇಕಾಗಿರೋದ್ರಲ್ಲಿ ನಮ್ಗೆ ಸಿಗತ್ತೆ. ಬಟ್ ನಾನ್ R&D ಮಾಡೋ ಕಾಲದಲ್ಲಿ ಯಾವಾಗ ಇರ್ಲಿಲ್ಲ, ಗೂಗಲ್ ನಮ್ಗೆ ಬೇಕಾಗಿರೋದು ಸಿಗ್ತಿರ್ಲಿಲ್ಲ. ಅದರಿಂದ ಪ್ರತಿಯೊಂದು ಮಾಡಿ ಅದು ಹಾಳಾದ್ಮೇಲೆ ಗೊತ್ತಾಗುತ್ತೆ ಇದು ಹಾಳಾಗೋಗಿದೆ, ತಿರ್ಗಾ ಇನ್ನೊಂದು ಮಾಡ್ಬೇಕು. ಖರ್ಚು ಹೆಚ್ಚು ಜಾಸ್ತಿ ಆಗುತ್ತೆ. ಬಟ್ ಪ್ರತಿಯೊಂದು ಟ್ರೈ ಮಾಡ್ಬೇಕಾಗಿದೆ. ನಮ್ಗೆ ಯಾವ್ದು ಸುಳುವು ಸಿಗ್ತಾ ಇರಲಿಲ್ಲ, ಇದು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಸೊ ಪ್ರತಿಯೊಂದು ನಾವು ಮಾಡಿ ಅದು ಪ್ರಯತ್ನ ಪಟ್ಟು ಅದು ಫೇಲ್ ಆಗತ್ತೆ ಅಂತ ನೋಡಿ ಅದಾದ್ಮೇಲೆ ಅದರಿಂದ ಕ್ಲಿಯರ್ ಮಾಡ್ಕೊಂಡ್ ಬರ್ಬೇಕು. ಓಕೆ, ಸೊ ಇದು ಚಾಲೆಂಜು ಇದೆ ಈಗ, ಬಟ್ ಅಷ್ಟೇ ಈಸಿಯಾಗಿ ಇದಾಗ್ತಾ ಇದೆಯಾ ಸರ್? ಚಾಲೆಂಜಸ್ ಇದ್ದಿದೆ, ಪ್ರತಿ ದಿವಸ ಹೊಸ ಚಾಲೆಂಜಸ್ ಇದ್ದಿದೆ, ಅನ್ಫೋರ್ಸಿನ್ ಸರ್ಪ್ರೈಸಸ್ ಬಂದೇ ಬರುತ್ತೆ. ಬಟ್ ಅದನ್ನ ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಓಕೆ ಸರ್, ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂದ್ರೆ ಬಹುತೇಕ ಚಾಲೆಂಜ್ ಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ. ಒಂದು ಕಡೆ ಬಿಸ್ನೆಸ್ ಸಕ್ಸಸ್ ಆಗ್ತಾ ಇದ್ರು ಕೂಡ GST ಹೊರೆ ಆಗಿರ್ಬೋದು, ವಿದ್ಯುತ್ ನ ಹೊರೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಹೊರೆಗಳು ನಮ್ಮ ಮೇಲೆ ಬೀಳ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಆಮೇಲೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಎಕ್ವಿಪ್ಮೆಂಟ್ ನಾವು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಇಟ್ಕೊಂಡು ನಾವು ಶುರು ಮಾಡಿರೋ ಈ ಪರ್ಟಿಕ್ಯುಲರ್
ಎಕ್ವಿಪ್ಮೆಂಟ್ಸ್ಗೆ, ಇಂಡಕ್ಷನ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ಗೆ GST ಕಮ್ಮಿ ಮಾಡಿದ್ರೆ ತಗೊಳ್ಳೋದು ಜಾಸ್ತಿ ಆಗುತ್ತೆ, ಜನಗಳಿಗೂ ಹೊರೆ ಕಮ್ಮಿ ಆಗುತ್ತೆ. ಸೊ ಅದರಿಂದ ಹಂಬಲ್ ರಿಕ್ವೆಸ್ಟ್ ಟು ಅವರ್ ಹಾನರಬಲ್ PM ಆ್ಯಂಡ್ ಫೈನಾನ್ಸ್ ಮಿನಿಸ್ಟರ್, ಇದ್ರ ಮೇಲೆ ಸ್ವಲ್ಪ GST ನಿಗಾ ಇಡಿ, ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ ಸರ್, ಈಗ ನಿಮ್ಮ ಉದ್ಯಮದ ಜೊತೆ ನಿಮ್ಮ ಮಗನ ಸಪೋರ್ಟ್ ಕೂಡ ಬಹಳಷ್ಟು ಇದೆ ಅಂತ ಹೇಳಿದ್ರೆ, ಮಗನ ಬಗ್ಗೆ ಪರಿಚಯ ಮಾಡ್ಕೋಬಿಡ್ಬೋದಾ ಸರ್ ನಮ್ಗೆ? ಇವ್ನು ನನ್ನ ಮಗ ಪ್ರಮೋದ್ ಅಂತ, ಲಾಸ್ಟ್ ಇಯರ್ ಎಜುಕೇಶನ್ ಮುಗಿಸ್ಕೊಂಡು ಇವಾಗ ನನ್ನ ಜೊತೆ ಇಂಡಸ್ಟ್ರಿಗೆ ಬಂದಿದ್ದಾನೆ. ಹೋಪ್ ಈ ನೆಕ್ಸ್ಟ್ ಜನ್ರೇಷನ್ ಈ ಪರ್ಟಿಕ್ಯುಲರ್ ಹೊಸ ಕಾನ್ಸೆಪ್ಟು ಇದನ್ನ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಟೆಕ್ನಾಲಜಿನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ಕೊಂಡು ಈಗ ರೀಸೆಂಟಾಗಿ ಅವನು ಬಂದು ಒಂದು ಪೂನಾನಲ್ಲಿ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟಾಗಿ 3 ತಿಂಗಳು ಅಲ್ಲೇ ಇದ್ದು ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ಹೋಪ್ ಹಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ನಮಸ್ಕಾರ. ಟೆಕ್ನಾಲಜಿ ಅಂತ ನೋಡ್ಬೇಕು ಅಂತಂದ್ರೆ ಅಪ್ಪ ಬಂದ್ಬಿಟ್ಟು ಇದನ್ನ ಒಂದು 12-15 ವರ್ಷ ಮುಂಚೆಯಿಂದಾನೇ ಪ್ರೆಡಿಕ್ಟ್ ಮಾಡಿದ್ರು, ಈ ತರ ಒಂದು ಪರಿಸ್ಥಿತಿ ಬರತ್ತೆ, ಈ ತರ ಜನರು ಅಡಾಪ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಪ್ರೆಡಿಕ್ಟ್ ಮಾಡಿರೋದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು ಅವಾಗ ಮಾಡಿರೋ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅವಾಗ ಮಾಡಿರೋ ಇಂಡಸ್ಟ್ರಿ ನಿಂತಿರೋದಕ್ಕೆ ಬಂದ್ಬಿಟ್ಟು ಇವಾಗ ಎಲ್ರಿಗೂ ಕಾಣಿಸ್ತಿದೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲೇ ಪ್ರಿಡಿಕ್ಟ್ ಮಾಡಿರೋದಕ್ಕೋಸ್ಕರ ನಾವು ಇವಾಗ ಈ ಸಿಚುವೇಶನ್ ಅಲ್ಲಿ ಇದೀವಿ. ನಾನು ಇನ್ನ ಒಂದೇ ಒಂದು ಕೇಳ್ಕೊಳೋದು ಏನು ಅಂತಂದ್ರೆ, GST ಬಂದ್ಬಿಟ್ಟು ಏನ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನಾವು ಮಾಡ್ತಿದೀವಿ, GST ಬಂದ್ಬಿಟ್ಟು ಏನ್ ಇಂಡಕ್ಷನ್ ಮೇಲೆ ಅಪ್ಲೈ ಆಗ್ತಿದೆಯೋ ಅದನ್ನ ಮಾತ್ರ ನಾವು ಪ್ರಧಾನ ಮಂತ್ರಿಗೆ ಮತ್ತೆ ಫೈನಾನ್ಷಿಯಲ್ ಮಿನಿಸ್ಟರ್ಗೆ ಮಾತ್ರ ಅದನ್ನ ನಾವು ಇಂಡಕ್ಷನ್ ಮೇಲೆ ಇರೋ GST ನ ತೆಗಿಯಕ್ಕೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಿದೀವಿ. ಇವಾಗ ಆಗಿರೋ ವೆಸ್ಟ್ ಏಷ್ಯಾ ಕ್ರೈಸಿಸ್ ಇಂದ, ಇವಾಗ ಆಗಿರೋ ಸಿವಿಲ್ ವಾರ್ ಇಂದ ಬಂದ್ಬಿಟ್ಟು ಎಲ್ಲ ವಾರ್ ಟೈಪ್ ಇರೋದ್ರಿಂದ LPG ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿದೆ ಇಲ್ಲಿ ಸಪ್ಲೈ ಮಾಡೋದಕ್ಕೆ. ಬಟ್ ಇವಾಗಿರೋ ಕ್ರೈಸಿಸ್ ಅಲ್ಲಿ ನಾವು ಮಾಡಿರೋ ಮ್ಯಾನುಫ್ಯಾಕ್ಚರಿಂಗ್, ಇಂಡಕ್ಷನ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ನಾವು ಮಾಡಿರೋದಕ್ಕೋಸ್ಕರ ನೀವಿರೋ ಹೋಟೆಲ್ಸ್ ಆಗಲಿ, ಕ್ಯಾಂಟೀನ್ಸ್ ಆಗಲಿ, ಮ್ಯಾರೇಜ್ ಫಂಕ್ಷನ್ಸು, ಆಮೇಲೆ ಇಂಡಸ್ಟ್ರೀಸ್ ಆಗಿರಲಿ, ಎನಿ ಸ್ಮಾಲ್ ಹೋಟೆಲ್ಸ್ ಆ್ಯಂಡ್ ಕೆಫೆಟೇರಿಯಾಸ್, ಎಲ್ರಿಗೂ ಏನು LPG ಪ್ರಾಬ್ಲಮ್ ಅಂತ ನೀವು ಹೇಳ್ತಿದ್ದೀರೋ ಅದು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ನಾವು ಇಲ್ಲಿದ್ದೀವಿ. ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಥರ ಇದ್ದೀವಿ, ಯಾವುದು ಇಂಪೋರ್ಟ್ ಇಲ್ಲ, ಏನೂ ಇಲ್ಲ, ಎಲ್ಲ ಬಂದ್ಬಿಟ್ಟು ನಾವೇ ಇದು ರೆಡಿ ಮಾಡ್ತಿರೋದು. ಸರ್ವಿಸ್ ಸಪೋರ್ಟಿಂದ ಹಿಡ್ಕೊಂಡು ಮೇಂಟೆನೆನ್ಸಿಂದ ಹಿಡ್ಕೊಂಡು ಎಲ್ಲಾನು ಥರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗಿರೋ ಪರಿಸ್ಥಿತಿಗೆ ನೀವು ಬಂದ್ಬಿಟ್ಟು ಇನ್ನ GSTನೂ ಇನ್ನೂ ಕಡಿಮೆ ಆಯಿತು ಅಂತಂದರೆ ಸಪೋರ್ಟು ನಮ್ಮ ಕಡೆಯಿಂದ ಜಾಸ್ತಿನೂ ಇರುತ್ತೆ. ನಮ್ಮ ಕಡೆ ಇವಾಗಿರೋ ಇಂಡಸ್ಟ್ರಿ ಇನ್ನ ಟೆಕ್ನಾಲಜಿ ಬೆಳೀತಾ ನಾವು ಇನ್ನ ನಿಮಗೆ ಸಪೋರ್ಟ್ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಲಾರ್ಮನ್ಸ್ ಕಂಪನಿ ಯಾವ ರೀತಿಯಾದಂತಹ ಇಂಡಕ್ಷನ್ ಸ್ಟವ್ಗಳನ್ನು ತಯಾರಿ ಮಾಡುತ್ತೆ, ಅದರಲ್ಲೂ ಕೂಡ ಈಗಿನ ಬಿಕ್ಕಟ್ಟಿನ ಪರಿಸ್ಥಿತಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಡಾಕ್ಟರ್ ಚಂದ್ರಮೌಳಿ ಆಗಿರ್ಬೋದು, ಹಾಗೆಯೇ ಅವರ ಮಗ ಬಹುತೇಕ ವಿಚಾರಗಳನ್ನು ನಮಗೆ ಹೇಳ್ತಾ ಹೋದ್ರು. ನಿಜಕ್ಕೂ ಕೂಡ ಯಾರೆಲ್ಲ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬಹಳಷ್ಟು ನಷ್ಟದಲ್ಲಿರುವಾಗ ಯಾವ ರೀತಿ ಲಾಭವನ್ನು ಮಾಡಬಹುದು ಅನ್ನೋದಕ್ಕೆ ಈ ಇಂಡಕ್ಷನ್ ಸ್ಟವ್ಗಳು ಬಹಳಷ್ಟು ಉಪಯೋಗ ಆಗುತ್ತೆ. ಸೊ ನೀವೇನಾದರೂ ಇನ್ನೂ ಕೂಡ ಖರೀದಿ ಮಾಡದೇ ಇದ್ರೆ ಬಹಳಷ್ಟು ಕೈಗೆಟುಕುವ ದರದಲ್ಲಿ ಈ ಒಂದು ಇಂಡಕ್ಷನ್ ಸ್ಟವ್ಗಳು ಕೂಡ ಲಭ್ಯವಾಗುತ್ತೆ. ಸೊ ಆದಷ್ಟು ಬೇಗ ಬಂದು ಲಾರ್ಮನ್ಸ್ ಕಂಪನಿಯವರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಭಾರತದಲ್ಲಿ ಇದು ಒಂದೇ ಇರುವಂತಹ ಒಂದು ಕಂಪನಿ. ಯಾಕಂದ್ರೆ ಈಗಾಗಲೇ ಚೀನಾ ಮೇಡ್ ಕಂಪನಿಯಲ್ಲಿ ಬಹಳಷ್ಟು ವಸ್ತುಗಳು ಸಿಗುತ್ತೆ, ಆದ್ರೆ 1 ತಿಂಗಳು 1 ವರ್ಷದಲ್ಲಿ ಕೈ ಕೊಡುತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲೇ ಕೈಯಾರಿ ತಯಾರಿ ಮಾಡಿ ಉದ್ದಿಮೆಗಳಿಗೆ ಉಪಯೋಗವಾಗಲಿ ಅನ್ನೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುವಂತಹ ಇಂಡಕ್ಷನ್ ಸ್ಟವ್ಗಳನ್ನು ಇವರು ತಯಾರಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.